ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ದೇವರ ಕೃಪೆ ಪ್ರೀತಿ ನಮ್ಮೆಲ್ಲರ ಮೇಲೆ ಇದ್ದು ದೇವರು ನಮ್ಮೆಲ್ಲರನ್ನು ಕಾಪಾಡಿರುವುದರಿಂದ ಈ ದಿನ ಈ ರೀತಿಯಾಗಿ ಸೇರಿ ಬರಲು ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸುಮಾರು ವಾರಗಳಾಯ್ತು ನಾವು ಸಾಮ್ಯದಲ್ಲಿರುವಂತಹ ಸಾರಾಂಶವನ್ನ ಮಾತನಾಡಿಕೊಂಡು. ಯಾಕೆಂದ್ರೆ ಮಧ್ಯದಲ್ಲಿ ಗೃಹ ಪ್ರಾರ್ಥನೆಗಳು ಬಂದವು. ಕೆಲವು ಒಂದು ವಾರ ನಾನು ಇರಲಿಲ್ಲ. ಸೊ ಹಾಗಾಗಿ ಸಾಮ್ಯದಲ್ಲಿರುವಂತಹ ಸಾರಾಂಶದ ಭಾಗ ಏನಾದ್ರೆ ಇದೆಲ್ಲ ಅದನ್ನ ನಾವಿವತ್ತು ಕಂಟಿನ್ಯೂ ಮಾಡಿಕೊಳ್ಳೋಣ. ಇವತ್ತು ನಾವು ಮಾತನಾಡಿಕೊಳ್ಳುತ್ತಿರುವಂತ ಸಾಮ್ಯ ಯೇಸುಕ್ರಿಸ್ತರವರು ನುಡಿದಂತ ಸಾಮ್ಯ. ಯೇಸುಕ್ರಿಸ್ತರವರು ತನ್ನ ಎರಡನೆಯ ಬರೋಣವನ್ನು ಕುರಿತು ಮೊದಲೇ ತಿಳಿಸಿ ಎಚ್ಚರಿಸುತ್ತಾ ಹೇಳಿದಂತ ಒಂದು ಸಾಮ್ಯವಾಗಿದೆ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ಈ ಸಾಮ್ಯ ಇರುತ್ತೆ. 24ನೇ ಅಧ್ಯಾಯವೆಲ್ಲ ನಾವು ಓದಿದ್ರೆ 24ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಎರಡನೆಯ ಬರೋಣವನ್ನು ಕುರಿತು ದೇವರು ಮಾತನಾಡ್ತಿರ್ತಾರೆ. ಹೀಗಿರುತ್ತೆ. ನೀವು ಅಂದುಕೊಳ್ಳದೇ ಇರುವಂತ ಸಮಯದಲ್ಲಿ ನಾನು ಬರ್ತೇನೆ. ನೀವು ಊಹಿಸದೇ ಇರುವಂತ ಸಮಯದಲ್ಲಿ ಕಳ್ಳನು ಬಂದ ಹಾಗೆ ನಾನು ಬರ್ತೇನೆ. ಈ ರೀತಿ ಅನೇಕ ವಿಷಯಗಳನ್ನು ಕುರಿತು 24ನೇ ಅಧ್ಯಾಯದಲ್ಲಿ ಮಾತನಾಡಿತಾ 25ನೇ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ ಒಂದು ಸಾಮ್ಯದ ರೂಪದಲ್ಲಿ ಕ್ರಿಸ್ತನ ಬರೋಣವನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಓದಿಕೊಳ್ಳೋಣ. 1ನೇ ವಚನದಿಂದ 13ನೇ ವಚನದವರೆಗಿರುವಂತ ಈ ಸಾಮ್ಯವನ್ನ ಈ ಸಾಯಂಕಾಲದ ವೇಳೆಯಲ್ಲಿ ನಾವು ಧ್ಯಾನಿಸೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕೊಂಡರು, ಆದರೆ ಎಣ್ಣೆ ತಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳನ್ನು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕೊಂಡರು. ಮದಲಿಂಗನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಬಡಿಸುವ ಮಲಗಿದ್ದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ನಾನು ಓದ್ತೇನೆ. ಆಗ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದರು. ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಯೇಸು ಕ್ರಿಸ್ತರವರು ತನ್ನ ಒಂದು ಎರಡನೆಯ ಬರೋಣವನ್ನು ಕುರಿತು ಹೇಳುತ್ತಿರುವಂತ ಒಂದು ಸಾಮ್ಯವಿದೆ. ಏನಂತ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ, ನಾನು ಯಾವ ಗಳಿಗೆಯಲ್ಲಿ ಬರುತ್ತೇನೋ, ಯಾವ ಸಮಯದಲ್ಲಿ ಬರುತ್ತೇನೋ ಗೊತ್ತಿಲ್ಲ. ಹಾಗಾಗಿ ನೀವು ಜಾಗ್ರತೆಯಿಂದ ಎಚ್ಚರವಾಗಿರಬೇಕು. ಯಾಕೆಂತಂದ್ರೆ ತುಂಬಾ ವಿಷಯಗಳನ್ನು 24ನೇ ಅಧ್ಯಾಯದಲ್ಲಿ ಹೇಳಿದರೆ 25ನೇ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ ಇದು ನಿಮಗೆ ಅರ್ಥ ಆಗುತ್ತೋ ಇಲ್ವೋ, ಇದು ನಿಮಗೆ ತಿಳಿದು ಬರುತ್ತೋ ಇಲ್ವೋ, ಇದು ನಿಮ್ಮ ಜ್ಞಾನಕ್ಕೆ ನಿಲುಕುತ್ತೋ ಇಲ್ವೋ ಅಂತ ಹೇಳಿ ಮತ್ತೆ ಒಂದು ಸಾಮ್ಯವನ್ನ ಹೇಳಿ ಇಲ್ಲಿ ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. 10 ಮಂದಿ ಕನ್ಯೆಯರು ಇದಾರಂತೆ. ಅದರಲ್ಲಿ 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿಹೀನರು. ಬುದ್ಧಿವಂತರಾದಂತ ಕನ್ಯೆಯರು ದೀಪವನ್ನ ತೆಗೆದುಕೊಂಡಿದ್ದಾರೆ. ಆ ದೀಪದ ಜೊತೆಗೆ ಎಣ್ಣೆಯನ್ನು ಕೂಡ ತಗೊಂಡಿದ್ದಾರೆ. ಹೌದಾ? ಆರತಿಗಳನ್ನು ತೆಗೆದುಕೊಂಡಿದ್ದಾರೆ, ಅದರ ಜೊತೆಗೆ ಎಣ್ಣೆಯನ್ನು ತೆಗೆದುಕೊಂಡಿದ್ದಾರೆ. ಬುದ್ಧಿ ಇಲ್ಲದವರು ಬರೀ ಆರತಿಗಳನ್ನ ಮಾತ್ರ ತೆಗೆದುಕೊಂಡಿದ್ದಾರೆ. ಮದಲಿಂಗನ ಬರ್ತಿದ್ದಾನಂತೆ. ಮದಲಿಂಗನನ್ನ ಬರುವ ಸಮಯ ತಡವಾಯಿತು. ತಡವಾದಾಗ ಎಲ್ಲರೂ ಕೂಡ ಮದಲಿಂಗನಿಗೋಸ್ಕರ ಕಾಯ್ತಿರ್ಬೇಕಾದ್ರೆ ಬುದ್ಧಿವಂತರಿದ್ದಾರೆ, ಬುದ್ಧಿಹೀನರು ಇದ್ದಾರೆ. ಬುದ್ಧಿವಂತರಿಗೆ ಎಣ್ಣೆ ಇದೆ, ಬುದ್ಧಿ ಇಲ್ಲದವರಿಗೆ ಎಣ್ಣೆ ಇಲ್ಲ. ಮದಲಿಂಗನು ಬರೋ ಟೈಮಿಗೆ ಬುದ್ಧಿ ಇಲ್ಲದವರ ಬಳಿಯಲ್ಲಿ ಎಣ್ಣೆ ಖಾಲಿ ಆಯ್ತು. ಬುದ್ಧಿವಂತರ ಹತ್ರ ಹೋಗಿ ಕೇಳ್ತಿದ್ದಾರೆ, ನಮಗೆ ಎಣ್ಣೆ ಕೊಡಿ.
ನಿಮಗೆ ಕೊಟ್ರೆ ನಮಗೂ ಸಾಕಾಗಲ್ಲ. ಹಾಗಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೇಕಂತಂದ್ರೆ ಅಂಗಡಿಯಲ್ಲಿ ಹೋಗಿ ನೀವು ತೆಗೆದುಕೊಳ್ಳಿ. ಆ ಸಮಯದಲ್ಲಿ ಅರ್ಧರಾತ್ರಿಯಲ್ಲಿ ಅಂಗಡಿ ಎಲ್ಲಿರುತ್ತೆ ಅವ್ರು ಎಲ್ಲಿ ಹೋಗಿ ತೆಗೆದುಕೊಳ್ತಾರೆ. ಹೋಗ್ಲಿ ಅಂತೇಳಿ ಅವ್ರು ಹೋಗಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಬರೋಷ್ಟ್ರಲ್ಲಿ ಮದಲಿಂಗನು ಬಂದ. ಮದಲಿಂಗನ ಜೊತೆಗೆ 5 ಮಂದಿ ಕನ್ಯೆಯರು ಹೊರಟುಬಿಟ್ರು, ಒಳಗೆ ಹೋಗ್ಬಿಟ್ರು. ಮತ್ತೆ ಇವ್ರು ಹೊರಗ್ ಬಂದು ತಡ್ತಿದ್ದಾರೆ. ನೀವು ಯಾರೋ ನನಗೆ ಗೊತ್ತಿಲ್ಲ. ಇದು ಈ ಸಾಮ್ಯ. ಇದು ಈ ಸಾಮ್ಯ. ಬೇರೆ ಇದರಿಂದ ನಾವು ಕಲಿಯಬೇಕಾಗಿರುವಂತ ವಿಷಯವೇನೋ ಗೊತ್ತಾ? ಯೇಸು ಕ್ರಿಸ್ತರವರು ಯಾವಾಗ ಈ ಲೋಕಕ್ಕೆ ಬರ್ತಾರೋ ನಮಗೆ ಗೊತ್ತಿಲ್ಲ. ಮದಲಿಂಗನ ಜಾಗದಲ್ಲಿ ಕ್ರಿಸ್ತನಿದ್ದರೆ, ಆ ಕ್ರಿಸ್ತನನ್ನ ಎದುರುಗೊಳ್ಳುವಂತ ಕನ್ಯೆಯರ ಜಾಗದಲ್ಲಿ ನೀವು ನಾವಿದ್ದೇವೆ. ಆದರೆ ನೀವು ನಾವು ಬುದ್ಧಿವಂತರಾಗಿದ್ದೇವಾ, ಬುದ್ಧಿಹೀನರಾಗಿದ್ದೇವೆ ಎನ್ನುವಂಥದ್ದು ಪ್ರಶ್ನೆ ಇಲ್ಲಿ. ನಾವು ಅರ್ಥ ಮಾಡಿಕೊಂಡು ಯೋಚಿಸಬೇಕಾಗಿರುವಂತದ್ದು, ಬುದ್ಧಿವಂತರಾಗಿದ್ದೇವಾ ಅಥವಾ ಬುದ್ಧಿಹೀನರಾಗಿದ್ದೇವಾ? ಬುದ್ಧಿವಂತರಾದರೆ ಜಾಗ್ರತೆಯಾಗಿರ್ತಾರೆ, ಕೇರ್‌ಫುಲ್ ಆಗಿರ್ತಾರೆ, ಬೇಕಾಗಿರುವಂತವುಗಳನ್ನ ಸರಿ ಮಾಡಿಕೊಂಡಿರ್ತಾರೆ. ಬುದ್ಧಿವಂತರು, ಬುದ್ಧಿಹೀನರಿಗೆ ಇಲ್ಲಿ ವ್ಯತ್ಯಾಸ ಹೇಗ್ ಗೊತ್ತಾಯ್ತು ಹೇಳಿ? ಹೇಗ್ ಗೊತ್ತಾಯ್ತು? ಬುದ್ಧಿವಂತರು ಪ್ರಿಕಾಷನ್ ಆಗಿ ಎಣ್ಣೆನ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ಬುದ್ಧಿಹೀನರು ತರಲಿಲ್ಲ. ಅದಕ್ಕೆ ಅವರು ಬುದ್ಧಿವಂತರಾದ್ರು, ಇವರು ಬುದ್ಧಿಹೀನರಾದ್ರು. ದೇವರನ್ನು, ಕ್ರಿಸ್ತನನ್ನು, ಆತನ ಬರೋಣವನ್ನ ಕಾಯ್ಕೊಳ್ತಿರುವಂತ ನೀವು ನಾವು ಕೂಡ ಪ್ರೇರೆ ಕೇವಲ ಕಾಯ್ಕೊಂಡಿದ್ರೆ ಪ್ರಯೋಜನವಿಲ್ಲ. ಕೇವಲ ಯೇಸು ಸ್ವಾಮಿ ಬರ್ತಾರೆ, ನನಗೆ ಪರಲೋಕವನ್ನ ಕೊಡ್ತಾರೆ, ನಾನು ಮದುವೆ ಮನೆಗೆ ಹೋಗ್ಬಿಡ್ತೇನೆ ಎಂಬುದಾಗಿ ಆ ಬುದ್ಧಿಹೀನರಾಗಿ ಕೇವಲ ಕಾಯ್ಕೊಂಡು ದೀಪಗಳನ್ನು ಹಿಡಿದುಕೊಂಡಿದ್ದರೆ ಸಾಲದು. ಎಕ್ಸ್ಟ್ರಾ ಆಕ್ಟಿವಿಟಿ ನಾವು ಮಾಡ್ಬೇಕು. ಎಕ್ಸ್ಟ್ರಾ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಬೇಕು. ಏನದು ಅಂತಂದ್ರೆ ಎಣ್ಣೆಯನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಎಣ್ಣೆ ಅಂತಂದ್ರೆ ಏನು? ಇಲ್ಲಿ ಎಣ್ಣೆ ರೆಡಿ ಮಾಡಿಕೊಳ್ಳುವಂತದ್ದು ಅಂತಂದ್ರೆ ಏನು? ಆ ಮದಲಿಂಗನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಕ್ರಿಸ್ತನ ಬರೋಣವು ಯಾವಾಗ ಆಗುತ್ತೋ ನನಗ್ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದಾಗ್ಯೂ ಆತನು ಬರುವಂತದ್ದು ಮಾತ್ರ ಸತ್ಯ. ಯಾವಾಗ ಬರ್ತಾರೋ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ. ಬಟ್ ಬರುವಂತದ್ದು ಮಾತ್ರ ಖಂಡಿತ. ಆ ಕ್ರಿಸ್ತನು ಬರುವುದರೊಳಗಾಗಿ ನಾನು ಸಿದ್ಧನಾಗಿರಬೇಕೆನ್ನುವಂಥದ್ದು ಬುದ್ಧಿವಂತರು ಮಾಡುವಂತ ಕೆಲಸ. ಆತನು ಬರುವುದರೊಳಗಾಗಿ ಐ ಶುಡ್ ಬಿ ಪ್ರಿಪೇರ್ಡ್. ನಾನು ಸಿದ್ಧನಾಗಿರಬೇಕು. ಆ ಸಿದ್ಧತೆಗೋಸ್ಕರ ಆ ಬುದ್ಧಿವಂತರು, ಬುದ್ಧಿಹೀನರ ಕನ್ಯೆಯರ ಸಂದರ್ಭದಲ್ಲಾದ್ರೆ ಎಣ್ಣೆ, ನಿಮ್ಮ ನಮ್ಮ ಸಂದರ್ಭದಲ್ಲಾದ್ರೆ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮನ್ನು ನಾವು ಲೋಕದಲ್ಲಿ ಬೀಳದಂತೆ ದೇವರಿಗೆ ಹತ್ತಿರವಾಗಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಿದ್ದೇವೆ. ಲೋಕದಲ್ಲಿ ಬೀಳದಂತೆ ದೇವರಿಗೆ ಹತ್ತಿರವಾಗಿ ಜೀವಿಸೋದಕ್ಕೆ ಪ್ರಯತ್ನಿಸ್ತಿದ್ದೇವೆ. ಯಾಕೆಂತಂದ್ರೆ ಲೋಕ ನಮ್ಮನ್ನ ದೇವರಿಂದ ಹಿಂದಕ್ಕೆ ಎಳೆಯೋದಕ್ಕೆ ಬಹಳ ಪ್ರಯತ್ನಿಸುತ್ತೆ. ಲೋಕ ನಮ್ಮನ್ನ ದೇವರಿಂದ ಎಳೆಯುವುದಕ್ಕೆ ಮಾಡುವಂತ ಪ್ರಯತ್ನಗಳನ್ನ ಬಹಳ ಮಾಡುತ್ತೆ. ಅಷ್ಟು ಪ್ರಯತ್ನಗಳನ್ನ ನಾವು ದಾಟಿ ಕ್ರಿಸ್ತನಿಗೋಸ್ಕರ ಕಾದು ಆ ಕ್ರಿಸ್ತನ ಜೊತೆಗೆ ಪರಲೋಕ ಸೇರಬೇಕಂತಂದ್ರೆ ಕೇವಲ ದೀಪ ಹಿಡಿದುಕೊಂಡಿದ್ರೆ ಸಾಲದು. ಆ ದೀಪ, ಆ ಒಂದು ಏನಂತಾರೆ, ಆ ಆರತಿಗಳ ಜೊತೆಗೆ ಎಣ್ಣೆ ಕೂಡ ರೆಡಿ ಮಾಡಿಟ್ಕೊಂಡು. ಅಂದರೆ ಕ್ರಿಸ್ತನ ಬರುವಿಕೆಗೆ ನೀವು ನಾವು ಕಾಯ್ಕೊಂಡಿದ್ದೇವೆ ಎನ್ನುವುದಕ್ಕೆ ಸೂಚನೆ ಏನೋ ಗೊತ್ತಾ? ಸೂಚನೆ ಏನೋ ಗೊತ್ತಾ? ಲೋಕದ ಮಲಿನವು ನಮಗೆ ಅಂಟದಿರೆ ನಮ್ಮನ್ನ ನಾವು ಕಾಪಾಡಿಕೊಂಡು ದೇವರ ಭಕ್ತಿಯನ್ನ ನಾವು ಸರಿ ಮಾಡಿಕೊಂಡು ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯಾಸ ಪಡ್ತೇವೆ ನೋಡಿ. ಅದು ಬುದ್ಧಿವಂತರು ಮಾಡುವಂತ ಕೆಲಸ. ಲೋಕದ ಜಂಜಾಟದಲ್ಲಿ ಬಿದ್ದು ಲೋಕದಲ್ಲಿ ಅನೇಕರಿದ್ದಾರೆ. ಲೋಕದ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು, ಲೋಕದ ಸಂಸಾರಗಳನ್ನ ನೋಡಿಕೊಂಡು, ಲೋಕದ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಂಡು ಬದುಕ್ತಿರುವಂತ ಲೋಕದಲ್ಲಿ ಅನೇಕರಿದ್ದಾರೆ. ಲೋಕದಲ್ಲಿ ಇದ್ದು ದೇವರಿಗೋಸ್ಕರ ನಿರೀಕ್ಷಿಸುತ್ತಿರುವಂತವ್ರು ಬಹಳ ಕಡಿಮೆ ಮಂದಿ ಇದ್ದಾರೆ. ಆ ಕಡಿಮೆ ಮಂದಿಯ ಸಂಖ್ಯೆ ಎಷ್ಟೋ ಗೊತ್ತಾ? 50%. 50%. 10 ಮಂದಿಯಲ್ಲಿ 5 ಮಂದಿ ಬುದ್ಧಿಹೀನರು, 5 ಮಂದಿ ಬುದ್ಧಿವಂತರು. ರೇಷಿಯೋ ಎಷ್ಟಾಯ್ತು ಈಗ ಪರ್ಸೆಂಟೇಜ್ ವೈಸ್? 50%. 100% ಅಲ್ಲಿ ಇದೇನಾಯ್ತು ಇವಾಗ? 50%. 10% ಅಲ್ಲಿ 5%. ಅಂದ್ರೆ ಅರ್ಧಕ್ಕರ್ಧ ಬಿದ್ದೋದ್ರು. ಅರ್ಧ ಬಿದ್ದೋದ್ರು. ಕನ್ಯೆಯರ ಸಂಗತಿಯ ಮದುವೆಗೆ ಮದಲಿಂಗನಿಗೋಸ್ಕರ ಕಾಯ್ತಿರುವಂತರ ವಿಷಯದಲ್ಲಾದ್ರೆ ಅರ್ಧಕ್ಕರ್ಧ ಬಿದ್ದೋದ್ರು. ಆದ್ರೆ ಪರಲೋಕಕ್ಕೆ ಹೋಗುವಂತ ಈ ಒಂದು ಪ್ರಯಾಣದಲ್ಲಿ ಎಷ್ಟು ಜನ ಬಿದ್ದೋಗ್ತಾರೆ ಅಂತಂದ್ರೆ, ಪರಲೋಕಕ್ಕೆ ಸೇರುವವರು ಕೊದ್ದಿ ಮಂದೇನಾ? ಪರಲೋಕಕ್ಕೆ ಹೋಗುವವರು ಸ್ವಲ್ಪ ಜನರ? ಸ್ವಲ್ಪನಾ? ಸ್ವಲ್ಪ ಅಂತಂದ್ರೆ ಅರ್ಥ ಏನು? ಭೂಮಿಯ ಮೇಲೆ ಇಷ್ಟು ಜನ ಕ್ರೈಸ್ತರಿದಾರಲ್ವಾ, ಇವರೆಲ್ಲರೂ ಪರಲೋಕಕ್ಕೋಸ್ಕರ, ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಬರೋಣಕ್ಕೋಸ್ಕರ ಕಾಯ್ತಿರುವಂತವರೇ ಅಲ್ವಾ. ಇವರೆಲ್ಲರಿಗೂ ಕ್ರಿಸ್ತನೇನೇನು ಪರಲೋಕ ಕೊಡಲ್ವಾ ಅಂತಂದ್ರೆ ಕೊಡಲ್ವಂತೆ ಪ್ರಿಯರೇ. ಯಾಕೆ ಅಂತಂದ್ರೆ ಅವರೆಲ್ಲರೂ ಕಾಯ್ಕೊಂಡಿದ್ದಾರೆ. ಆದ್ರೆ ನಾನು ಯಾವಾಗ ಬರ್ತೇನೆ ಅನ್ನುವಂತ ಟೈಮಿಂಗ್ ಅವರಿಗೆ ನಾನು ಮೆನ್ಷನ್ ಮಾಡದೇ ಇರುವಂತ ಕಾರಣ ಅವರಲ್ಲಿರುವಂತ ಭಕ್ತಿ ಕಡಿಮೆ ಆಗ್ತಿದೆ. ಅವರಲ್ಲಿರುವಂತ ನಿರೀಕ್ಷೆ ಕಡಿಮೆ ಆಗ್ತಿದೆ.
ಯಾವಾಗಾದ್ರೆ ಕ್ರಿಸ್ತನು ಬರುತ್ತಾನೆ ಅನ್ನುವಂತ ಇಂಟಿಮೇಶನ್ ಸಿಗ್ತಿದ್ಯೋ ಅವಾಗ ಭಕ್ತಿ ಹುಡುಕ್ತಿದ್ದಾರೆ, ಅವಾಗ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ದಟ್ ಕಾಂಟ್ ಪಾಸಿಬಲ್, ದಟ್ ಇಸ್ ನಾಟ್ ಪಾಸಿಬಲ್. ಏನಂತಂದ್ರೆ ಯೇಸು ಕ್ರಿಸ್ತನು ಬರುವವರೆಗೂ ನಮ್ಮ ಭಕ್ತಿಯನ್ನ ಕಾಪಾಡಿಕೊಳ್ಳುವಂತದ್ದೇ ದೊಡ್ಡ ವಿಷಯ. ಯೇಸು ಕ್ರಿಸ್ತನು ಬರುವವರೆಗೂ ನಮ್ಮ ನಿರೀಕ್ಷೆಯನ್ನ ಜೋಪಾನವಾಗಿ ಇಟ್ಕೊಳ್ಳುವಂತದ್ದು ದೊಡ್ಡ ವಿಷಯ. ಕ್ರಿಸ್ತನು ಬಂದಾಗ ನಾನು ಮಾಡ್ಕೊಳ್ತೇನೆ, ಆತನು ಬಂದಾಗ ನಾನು ಪ್ರೊಆಕ್ಟಿವ್ ಆಗ್ಬಿಡ್ತೇನೆ ಅಂತಂದ್ರೆ ಅದು ಆಗದೇ ಇರುವಂತ ಕೆಲಸ. ತುಂಬಾ ಜನ ಈ ಭಕ್ತಿಯ ಪ್ರಯಾಣದಲ್ಲಿ ಮಾಡುವಂತದ್ದು ಏನೋ ಗೊತ್ತಾ ಪ್ರಿಯರೇ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಕಾರಣ ಏನು? ನೀವು ಲೋಕದಲ್ಲಿ ಇರದೆ ದೇವರಲ್ಲಿ ಇರಿ ಎಂಬುದಾಗಿ. ತುಂಬಾ ಜನ ಹೇಳುವಂತ ಕಾರಣ ಏನಂತಂದ್ರೆ, ನಾನು ಈಗ ತೆಗೆದುಕೊಳ್ಳೋದಿಲ್ಲ, ಯಾವಾಗ ತೆಗೆದುಕೊಳ್ತೇನೆ ಅಂತಂದ್ರೆ ಮದುವೆ ಆಗಿ ಮಕ್ಕಳಾಗಿ ನನಗೆ ಅವಾಗ ಇನ್ನೇನ್ ನನಗೆ ಕೆಲ್ಸ ಇಲ್ಲ, ಲೋಕದ ಜೊತೆಗೆ ನನಗೆ ಕೆಲ್ಸ ಇಲ್ಲ ಅಂತಂದಾಗ ಅವಾಗ ನಾನು ದೀಕ್ಷಾ ಸ್ನಾನ. ಯಾಕೆಂತಂದ್ರೆ ಅವಾಗ ನಾನು ತುಂಬಾ ಫ್ರೀ ಆಗಿರ್ತೇನೆ, ಅವಾಗ ನಾನು ಪಾಪ ಮಾಡೋದಿಲ್ಲ, ಆಮೇಲೆ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ತೇನೆ. ನೋ, ಇದು ಭಕ್ತಿ ಅಲ್ಲ, ಇದು ಭಕ್ತಿ ಅನಿಸಿಕೊಳ್ಳೋದಿಲ್ಲ. ದೇವರ ವಿಷಯದಲ್ಲಿ ನಮ್ಮ ಭಕ್ತಿಯನ್ನ ಕಾಪಾಡಿಕೊಳ್ಳುವಂತದ್ದು ಹೇಗೆ ಅಂತಂದ್ರೆ, ನೀನು ಲೋಕದಲ್ಲಿರಬೇಕು, ಪಾಪದಲ್ಲಿರಬೇಕು, ಆದ್ರೆ ಪಾಪ ನಿನಗೆ ಅಂಟಬಾರದು. ಲೋಕದಲ್ಲಿರಬೇಕು, ಪಾಪದಲ್ಲಿರಬೇಕಾದ್ರೆ ಪಾಪವು ನಿನಗೆ ಅಂಟದೆ ಬದುಕುವಂತದ್ದೇ ಭಕ್ತಿಯ ಜೀವನದ ಅರ್ಥ. ಈ ಬುದ್ಧಿವಂತರಿದ್ದಾರೆ, ಬುದ್ಧಿಹೀನರಿದ್ದಾರೆ. ಈ ಬುದ್ಧಿವಂತರು ಮಾಡುತ್ತಿರುವಂತ ಕೆಲಸ ಏನಂತಂದ್ರೆ 2ನೇ ವಚನದಲ್ಲಿ, ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು, ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಇಲ್ಲಿ ಅವರು ಬುದ್ಧಿವಂತರ ಬುದ್ಧಿಹೀನರ ಎನ್ನುವಂತ ಕನ್ಫರ್ಮೇಶನ್ ಸಿಕ್ಕಿದೆ. ಕೇವಲ ಸತ್ಯವೇದವನ್ನ ಹಿಡಿದುಕೊಂಡು ಭಾನುವಾರ ಸಭೆಗೆ ಬಂದು ಕುಳಿತುಕೊಂಡು ಎದ್ದೋದರೆ ದೇವರು ಪರಲೋಕ ರಾಜ್ಯವನ್ನ ಕೊಡುವುದಿಲ್ಲ. ಕೇವಲ ಭಾನುವಾರ ಕುಳಿತುಕೊಂಡು ವಾಕ್ಯಗಳನ್ನ ಕೇಳುವುದರಿಂದ ದೇವರು ಪರಲೋಕ ರಾಜ್ಯವನ್ನ ಕೊಡಲ್ಲ. ದೇವರ ಬಳಿಗೆ ಆ ಕ್ರಿಸ್ತನು ಸೇರುವಂತ ಮಹಾಲೋಕವನ್ನು ಕ್ರಿಸ್ತನ ಜೊತೆಗೆ ಸೇರಬೇಕಂತಂದ್ರೆ ಕ್ರಿಸ್ತನಿಗೋಸ್ಕರ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಳಬೇಕು. ಅಂದರೆ ಕ್ರಿಸ್ತನ ಭಕ್ತಿಯಲ್ಲಿ ಇರುವುದಕ್ಕೆ ನೀನು ನಾನು ತೆಗೆದುಕೊಂಡಂತ ಎಕ್ಸ್ಟ್ರಾ ಆಕ್ಟಿವಿಟಿ, ಎಕ್ಸ್ಟ್ರಾ ಮೈಲ್, ಎಕ್ಸ್ಟ್ರಾ ಹೆಜ್ಜೆ ಏನಾಗಿದೆ ಅಂದ್ರೆ, ಇದುವರೆಗೂ ನಾವು ಕ್ರಿಸ್ತನಲ್ಲಿ ನಿಂತಿರುವಂತದ್ದು ಯಾರೋ ಒಂದು ವ್ಯಕ್ತಿಯಿಂದ. ಫಾರ್ ಎಕ್ಸಾಂಪಲ್ ಮತ್ತೆ ಹೇಳ್ತೇನೆ, ಇದುವರೆಗೂ ನಾವು ಕ್ರಿಸ್ತನಲ್ಲಿ ನಿಂತಿರುವಂತದ್ದು ಯಾರೋ ಒಂದು ವ್ಯಕ್ತಿಯಿಂದ. ಒಂದು ವೇಳೆ ಆ ವ್ಯಕ್ತಿ ಇಲ್ಲ ಅಂತಂದ್ರೆ, ಒಂದು ವೇಳೆ ಆ ವ್ಯಕ್ತಿ ಸತ್ತೋದ್ರೆ, ಒಂದು ವೇಳೆ ಆ ವ್ಯಕ್ತಿ ಭೂಮಿ ಮೇಲೆ ಇಲ್ಲ ಅಂತಂದ್ರೆ ಕ್ರಿಸ್ತನಿಂದ ನಾವು ಬಿದ್ದೋಗ್ಬಿಡ್ತೇವ? ಕ್ರಿಸ್ತನಿಂದ ನಾವು ದೂರ ಆಗ್ಬಿಡ್ತೇವ? ಯಾಕಂದ್ರೆ ನಿನ್ನ ನನ್ನ ಭಕ್ತಿ ಇಷ್ಟು ದಿನ ಆಧಾರಗೊಂಡಿರುವಂತದ್ದು ದೇವರ ಮೇಲಲ್ಲ, ಆ ವ್ಯಕ್ತಿಯ ಮೇಲೆ. ಅರ್ಥ ಆಗ್ತಿದ್ಯಾ? ಆ ವ್ಯಕ್ತಿ ಇದ್ದದ್ದರಿಂದ ನಮ್ಮ ಭಕ್ತಿ ಇತ್ತು. ಆ ವ್ಯಕ್ತಿ ಇಲ್ಲದೆ ಹೋದ್ರೆ, ನಿಜ ಹೇಳಿ, ಆ ವ್ಯಕ್ತಿ ಇಲ್ಲದೆ ಹೋದ್ರೆ ಭಕ್ತಿ ಇರುತ್ತಾ? ಭಕ್ತಿ ಇರುತ್ತಾ? ಇಲ್ಲ. ಚಿಕ್ಕ ಉದಾಹರಣೆ ಹೇಳ್ತೇನೆ. ದಿನ ಬ್ರಷ್ ಮಾಡಿ ಊಟ ಮಾಡೋದು ನನಗೆ ಅಭ್ಯಾಸ ಇಲ್ಲ ಅನ್ಕೊಳ್ಳೋಣ. ದಿನ ಹಲ್ಲುಜ್ಜಿ ತಿಂಡಿ ತಿನ್ನೋದು ನನಗೆ ಅಭ್ಯಾಸ ಇಲ್ಲ. ನಾನು ಮನೇಲಿ ಇರದೇ ಇರೋದಕ್ಕೆ ನನಗೆ ಅಭ್ಯಾಸ ಇಲ್ಲ. ನಾನು ಮನೇಲಿ ಇಲ್ಲ, ಅದಕ್ಕೆ ನನಗೆ ಅಭ್ಯಾಸ ಇಲ್ಲ. ಎಲ್ಲೋ ಹಾಸ್ಟೆಲ್, ಎಲ್ಲೋ ಕೆಲ್ಸದಲ್ಲಿ, ಎಲ್ಲೋ ಒಂದ್ ಕಡೆ ಮನೆಯಿಂದ ದೂರ ಇರ್ತಿದ್ದೀನಿ, ಹಾಗಾಗಿ ನನಗೆ ಅಭ್ಯಾಸ ಇಲ್ಲ. ಮನೆಗ್ ಬಂದ ಮೇಲೆ ನನಗೆ ಈ ತರ ಏನಂತಾರೆ, ಬ್ರಷ್ ಮಾಡಿದಿರಾ, ಹಲ್ಲುಜ್ದಿರಾ, ತಿಂತಿದ್ದೀರಾ ಅಂತಂದ್ರೆ ಕೆಡ್ದಾಗ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಏನ್ ಮಾಡ್ದೆ, ಮನೆ ಬಂದಿದ ತಕ್ಷಣ ಹೊಸ ಬ್ರಷ್ ತಗೊಂಡೆ, ಹೊಸ ಪೇಸ್ಟ್ ತಗೊಂಡೆ, ಹಲ್ಲುಜ್ದೆ, ಎಲ್ಲಾ ಮಾಡ್ದೆ, ಆಯ್ತು. ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಮನೇಲಿ ಇರ್ತೀನ? ಕೆಲವು ದಿನ ಇರ್ತೀನಿ, ಕೆಲವು ದಿನ ಹಲ್ಲುಜ್ತೀನಿ, ಮತ್ತೆ ಅದು ಬಿಟ್ಟು ಮತ್ತೆ ನನ್ನ ಕೆಲ್ಸಕ್ಕೆ ನಾನು ಹೋಯ್ತೀನಿ. ಮತ್ತೆ ಆ ಕೆಲ್ಸದ ಜಾಗಕ್ಕೆ ಹೋದಾಗ ಹೇಳಿ, ಪ್ರಾಕ್ಟಿಕಲ್ ಆಗಿ ನಾನೇ ಆಗಲಿ, ನೀವೇ ಆಗ್ಲಿ, ಯಾರೇ ಆಗಲಿ, ಅಲ್ಲಿಗೊಟ್ಟು ಮತ್ತೆ ಹಲ್ಲುಜ್ತೀವ ನಾವು? ಯಾಕೆ ಹೇಳಿ? ಇಲ್ಲಿ ಯಾಕೆ ಉಜ್ಜಿದ್ವಿ, ಅಲ್ಲಿ ಯಾಕೆ ಉಜ್ಜಿಲ್ಲ? ಇಲ್ಲಿ ಹೇಳೋರಿದ್ದಾರೆ, ಅವ್ರಿಗೋಸ್ಕರ ಉಜ್ತಿದ್ವಿ. ಅಲ್ಲಿ ಹೇಳೋರಿಲ್ಲ, ಅದಕ್ಕೆ ನಾವು ಉಜ್ಜಲ್ಲ. ಮನೇಲಾದ್ರೆ ಹೇಳೋರು ಇರ್ತಿದ್ರು, ಅದಕ್ಕೆ ಉಜ್ತಿದ್ದೆ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರಿಗೂ ನಾನು ಉತ್ತರ ಕೊಡ್ಬೇಕಾರಂತ ಅವಶ್ಯಕತೆ ನನಗೆ ಇಲ್ಲದೆ ಇರೋದ್ರಿಂದ ನಾನು ಉಜ್ತೀನಿ. ಈಗ ನೀನು ನಾನು ಭಕ್ತಿಯಲ್ಲಿರೋದಕ್ಕೆ ಕಾರಣ ಏನೋ ಗೊತ್ತಾ? ನೀನು ನಾನು ದೇವರಲ್ಲಿ ನಿಂತುಕೊಂಡಿರೋದಕ್ಕೆ ಕಾರಣವೇನೋ ಗೊತ್ತಾ? ಯಾರೋ ಒಂದು ವ್ಯಕ್ತಿ ನನ್ನನ್ನು ಹಿಡಿದುಕೊಂಡು ನಿಲ್ಲಿಸಿರೋದ್ರಿಂದ ನೀನು ನಾನಿದ್ದೀನಿ. ಮತ್ತೆ ಹೇಳ್ತೀನಿ,
ಯಾರೋ ಒಂದು ವ್ಯಕ್ತಿ ಬಲವಾಗಿ ದೃಢವಾಗಿ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಿನ್ನನ್ನು ದೇವರಲ್ಲಿ ನಿಲ್ಲಿಸಬೇಕೆಂಬುದಾಗಿ ನಿನ್ನನ್ನು ನಿಲ್ಲಿಸಿ ಹಿಡಿದುಕೊಂಡಿರೋದ್ರಿಂದನೇ ನೀನ್ ದೇವರಲ್ಲಿ ಇದೆಯಾ. ಇಫ್ ಇನ್ ಕೇಸ್ ಆ ವ್ಯಕ್ತಿ ಇಲ್ಲ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ನಿನಗೆ ಹೇಳೋದನ್ನ ನಿಲ್ಲಿಸ್ಬಿಟ್ಟ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ನಿನ್ನನ್ನ ಕರೆಯೋದನ್ನ ನಿಲ್ಲಿಸ್ಬಿಟ್ಟ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯ ಸಹವಾಸನೇ ನಿನಗಿಲ್ಲ ಅಂತಂದ್ ಇರುತ್ತಾ ನಮ್ಮಲ್ಲಿ ಭಕ್ತಿ? ಇರುತ್ತಾ ಪ್ರೇರಣೆ ನಮ್ಮಲ್ಲಿ ಭಕ್ತಿ? ಇರಲ್ಲ. ಅಂದರೆ ನೀವು ನಾವು ನಮ್ಮ ಭಕ್ತಿಯನ್ನ ಯಾರ ಮೇಲೆ ಆಧಾರ ಮಾಡಿಕೊಂಡಿದ್ವಿ ಇಷ್ಟು ದಿನ ಅಂತಂದ್ರೆ ಮನುಷ್ಯರ ಮೇಲೆ ಇದ್ದದ್ದರಿಂದ ಮನುಷ್ಯನು ಹೋಗಿದ ತಕ್ಷಣ ಭಕ್ತಿನೂ ಕೂಡ ಹೋಯ್ತು. ಆದರೆ ಈ ಭಕ್ತಿ ದೇವರ ಮೇಲೆ ಆಧಾರಗೊಂಡಿದ್ದಿದ್ರೆ, ದೇವರನ್ನು ನಿರೀಕ್ಷಿಸಿಕೊಂಡಿದ್ದಿದ್ರೆ ಭಕ್ತಿ ಹೋಗ್ತಿರ್ಲಿಲ್ಲ, ಇನ್ನು ಬಲ ಆಗ್ತಿತ್ತು. ಭಕ್ತಿ ಹೋಗ್ತಿರ್ಲಿಲ್ಲ, ಇನ್ನು ಬಲ ಹೊಂದುತ್ತಿತ್ತು. ಮನುಷ್ಯರ ಮೇಲೆ ಭಕ್ತಿಯನ್ನ ಇಟ್ಟುಕೊಂಡು ನಡೆಯುವುದಾದ್ರೆ ಅಂತವರನ್ನ ದೇವರು ಬುದ್ಧಿಹೀನರೆಂಬುದಾಗಿ ಹೇಳ್ತಿದ್ದಾರೆ. ಯಾರನ್ನೋ ನೋಡಿಕೊಂಡು ದೇವರಲ್ಲಿ ನಿಲ್ಲುವಂಥದ್ದು ತಪ್ಪು ಪ್ರಿಯರ. ಯಾರನ್ನೋ ನೋಡಿಕೊಂಡು ದೇವರ ಬಳಿಗೆ ಬರುವಂತದ್ದು ತಪ್ಪು. ದೇವರ ಬಳಿಗೆ ಬರುವಂತ ನಾವು ನೋಡಬೇಕಾಗಿರುವಂತದ್ದು ದೇವರನ್ನೇ. ದೇವರನ್ನು ಬಿಟ್ಟು ಬೇರೆ ಯಾರನ್ನ ನೋಡಿದರೂ ಕೂಡ ಅದು ತಪ್ಪು. ಅಂದ್ರೆ ಅವರ ಮೂಲಕವಾಗಿ ನಾವು ದೇವರ ಹತ್ರ ಬಂದೆವು, ಬಟ್ ದೇ ಆರ್ ನಾಟ್ ಪರ್ಮನೆಂಟ್. ಅವ್ರ ಮಾರ್ಗ ತೋರಿಸುವಂತ ದಿಕ್ಸೂಚಿವರೆಗೆ. ಅಲ್ಲ, ನಿನ್ ಮಾರ್ಗ ತೋರಿಸಿದ್ಯಲ್ಲ, ನೀನ್ ಎಲ್ಲಿಗೋದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತಂದ್ರೆ ಅದು ತಪ್ಪು. ಮಾರ್ಗ ತೋರಿಸಿದವನು ಕೂಡ ಬಿದ್ದೋಗ್ಬಿಡ್ತಾನೆ, ಮಾರ್ಗ ತೋರಿಸಿದವನು ಕೂಡ ಮತ್ತೆ ದಾರಿ ತಪ್ಪಿಬಿಡ್ತಾನೆ. ಅವ್ನ್ ದಾರಿ ತಪ್ಪಿದಾನೆ ಅಂತ ಹೇಳ್ಬಿಟ್ಟು ನಾವು ಕೂಡ ದಾರಿ ತಪ್ಪಲಿಕ್ಕೆ ಆಗಲ್ಲ. ಸೊ ದೇವರನ್ನು ನೋಡುವಂತ ಬುದ್ಧಿಯುಳ್ಳ ಕನ್ಯರಾಗಿ ನಾವಿರಬೇಕು, ಬುದ್ಧಿಯುಳ್ಳಂತಹ ಮನುಷ್ಯರಾಗಿ ನಾವಿರಬೇಕು. ಈ ಲೋಕದ ಯಾತ್ರೆಯಲ್ಲಿ ಸೈತಾನನು ನಮ್ಮನ್ನು ಯಾವ ಲೆವೆಲ್ಗೆ ವಂಚನೆ ಮಾಡಿದ್ದಾನೆ, ಯಾವ ಲೆವೆಲ್ಗೆ ಮೋಸ ಮಾಡಿದ್ದಾನೆ ಅಂತಂದ್ರೆ ಪ್ರಿಯರೇ, ಭಕ್ತಿಯಲ್ಲಿ ಇದ್ದೇವೆ ಎನ್ನುವಂತ ಆಲೋಚನೆ ನಮಗಿದೆ. ನಿಜ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಭಕ್ತಿ ಎಷ್ಟು ಮಾತ್ರಕ್ಕೂ ಇಲ್ಲ. ದೇವರಲ್ಲಿ ಇದ್ದೇವೆ ಎನ್ನುವಂತ ಕಾನ್ಸೆಪ್ಟ್ ನಮ್ಮಲ್ಲಿದ್ರೆ ಇದೆ, ಬಟ್ ನಿಜ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ದೇವರಲ್ಲಿ ಇರುವಂತ ಕ್ವಾಲಿಟೀಸ್ ಒಂದಾದರೂ ಇಲ್ಲ. ಒಪ್ಕೊಳ್ತೀವ ಇಲ್ವಾ? ದೇವರಿಗೆ ಮೆಚ್ಚುಗೆಯಾಗಿ ನಾನು ಬದುಕ್ತಿದ್ದೇನೆ ಅಂತ ನಾವು ಅಂದ್ಕೊಳ್ಬೇಕಷ್ಟೇ. ನಿಜ ಹೇಳ್ಬೇಕಂತಂದ್ರೆ ನಿಮ್ಮ ಬದುಕಿನಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂತ ಕ್ರಿಯೆಗಳು ಇಲ್ಲ. ದಿಸ್ ಇಸ್ ದ ಟ್ರೂತ್. ಇದು ಸತ್ಯ. ಯಾಕೆಂತಂದ್ರೆ ಅವನು ಆ ರೀತಿ ನಮ್ಮನ್ನು ಮೋಸ ಮಾಡಿದ್ದಾನೆ, ವಂಚಿಸಿದ್ದಾನೆ, ದೇವರಿಂದ ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಬುದ್ಧಿವಂತರಾಗಿ ನಮ್ಮನ್ನ ತೋರಿಸುತ್ತಾ ನಮ್ಮನ್ನು ಬುದ್ಧಿಹೀನರನ್ನಾಗಿ ಮಾಡ್ತಿದ್ದಾನೆ. ನೀನು ಬುದ್ಧಿವಂತನಂತ ಹೇಳ್ತಾನೆ ನಮ್ಮನ್ನ ಎಲ್ಲೋ ಬೆಳೆಸ್ಬಿಟ್ಟಿದ್ದಾನೆ, ಎಲ್ಲೋ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಮಗೆ ರಿಯಲೈಸ್ ಆಗೋಷ್ಟರಲ್ಲಿ ನಮಗೆ ಉಸಿರು ಇರೋದಿಲ್ಲ, ನಮಗೆ ಅವಕಾಶ ಇರೋದಿಲ್ಲ, ನಮಗೆ ವಯಸ್ಸಿರೋದಿಲ್ಲ, ನಮಗೆ ಏನು ಇರೋದಿಲ್ಲ. ನಾವು ಅರ್ಥ ಮಾಡಿಕೊಳ್ಳೋ ಅಷ್ಟರಲ್ಲಿ ಅಂದುಕೊಂಡ್ರು. ಈ ಬುದ್ಧಿಹೀನ ಕನ್ಯಕರು ಕೂಡ ಅಂದುಕೊಂಡ್ರು, ಈ ತಗೊಂಡೋದ್ರೆ ಸಾಕು, ಈ ದೀಪ ತಗೊಂಡೋದ್ರೆ ಸಾಕು, ಇದೊಂದು ತಗೊಂಡೋದ್ರೆ ಆರತಿ ಒಂದು ತಗೊಂಡೋದ್ರೆ ಸಾಕು, ಎಣ್ಣೆ ಅವಶ್ಯಕತೆ ಏನಿಲ್ಲ. ಏನ್ ಹೇಳಿದ್ರು? 9 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು ಮೊದಲಿಂಗನು. 9 ಗಂಟೆ 10 ಗಂಟೆವರೆಗೆ ಇರಕ್ಕೆ ನಮ್ಮ ಹತ್ರ ಎಣ್ಣೆ ಇದೆ, ಚಿಂತೆನೇ ಇಲ್ಲ, 10 ಗಂಟೆವರೆಗೆ ಇಟ್ಕೊಳ್ಳೋಣ, 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬುದ್ಧಿಹೀನರು ಬಂದ್ರು. ಬಟ್ ವಿಷಯ ಏನು ಗೊತ್ತಾ? ಮದಲಿಂಗನು ಬಂದ ಟೈಮಿಂಗ್ 9 ಅಲ್ಲ 10 ಅಲ್ಲ, ಅರ್ಧರಾತ್ರಿ. ಅಂದ್ರೆ 12 ಗಂಟೆ ಮೇಲೆ ಬಂದ. 12 ಗಂಟೆ ಮೇಲೆ ಬಂದ. ಇವ್ರು ಹಾಕಿರುವಂತ ಲೆಕ್ಕ ಅಲ್ಲಿ ಫ್ಲಾಪ್ ಆಯ್ತು. ಇವ್ರು ಏನಾದ್ರೆ ಲೆಕ್ಕ ಹಾಕೊಂಡು ಬಂದ್ರಲ್ಲ, ಅಲ್ಲಿ ಅದು ನಿಲ್ಲಲಿಲ್ಲ. ಕ್ರಿಸ್ತನಿಗೋಸ್ಕರ ನೀವು ಒಂದು ಲೆಕ್ಕಾಚಾರ ಹಾಕೊಂಡಿರ್ತೇವೆ ಯಾವಾಗ್ಲೂ. ಭಕ್ತಿಯ ಜೀವನಕ್ಕೂ ಕೂಡ ಒಂದು ಲೆಕ್ಕಾಚಾರ ನಾವು ಹಾಕೊಂಡಿರ್ತೇವೆ. ಇಷ್ಟಿದ್ರೆ ಸಾಕು, ಇದಕ್ಕೆ ಮೀರಿ ಬೇಕಾಗಿಲ್ಲ, ಇಷ್ಟಿದ್ರೆ ಸಾಕು, ಇಷ್ಟಿದ್ರೆ ಅಲ್ಲಿವರೆಗೂ ಸೇರ್ಲಿಕ್ಕೆ ಆಗತ್ತೆ. ತುಂಬಾ ಜನ ಲೆಕ್ಕ ಹಾಕೊಳ್ತಾರೆ. 1 ಲೀಟರ್ ಪೆಟ್ರೋಲ್ ಇದೆಯಲ್ಲ, ಇಲ್ಲಿಂದ ಮನೆಗೆ ಹೋಗ್ಬೋದು, ಮಲ್ಲೆಯಿಂದ ಇಲ್ಲಿಗೆ ಬರ್ಬೋದು, ಮತ್ತೆ ಇಲ್ಲಿಂದ ಮನೆಗೆ ಲೆಕ್ಕಾಚಾರ ಹಾಕೊಳ್ತಾರೆ. ಲೆಕ್ಕಾಚಾರ ಹಾಕೊಂಡು ಅಂತ ಓಡಾಡ್ತಿರ್ತಾರೆ. ಅದು ಇಲ್ಲಿಂದ ಅಲ್ಲಿಗೆ ಬರೋಷ್ಟರಲ್ಲೇ ಗಾಡಿ ನಿಂತೋಗ್ಬಿಡುತ್ತೆ. ಏನ್ ಗಾಡಿ ನಿಂತೋಯ್ತು? ನಾನ್ ಲೆಕ್ಕ ಹಾಕೊಂಡೆ ತಾನೆ ಬಂದೆ ಅಂತಂದ್ರೆ ನಿಲ್ ಲೆಕ್ಕ ಬೇರೆ, ಗಾಡಿ ಲೆಕ್ಕ ಬೇರೆ. ನೀನ್ ಏನೋ ಲೆಕ್ಕ ಹಾಕೊಂಡ್ ಬಂದೆ, ಇಲ್ಲಿ ಗಾಡಿ ಮಧ್ಯದಲ್ಲೇ ಕೈ ಕೊಟ್ಬಿಡ್ತಾ. ಅವಾಗ ಬಗ್ಸಿ ಎಬ್ಬರಿಸಿ ತಳ್ಳಿ, ಮುಂದೆ ಹಿಂದೆ ತಳ್ಳಿ ತಳ್ಕೊಂಡು ಬಂದು ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಅವಾಗ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಹೋಗಿರುತ್ತೆ, 2 ನಿಮಿಷ 100 ರೂಪಾಯಿ ಕೊಟ್ಬಿಟ್ಟು ಹಾಕ್ಸ್ಕೊಬೋದಿತ್ತು. ನಮ್ಮ ಲೆಕ್ಕದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ, ಹೌದಾ? ನಮ್ಮ ಲೆಕ್ಕದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ. ಅದಕ್ಕೆ ನಾವೇನ್ ಮಾಡ್ತೇವೆ? ಪೆಟ್ರೋಲ್ ಬಂಕ್ ಇದ್ರು, ನನ್ನ ಹತ್ರ ದುಡ್ಡಿದ್ರು ಕೂಡ ಗಾಡಿ ನಿಂತದ್ಮೇಲೆ ಅನ್ಸುತ್ತೆ, ಇವಾಗ ಇಲ್ಲೇ ಹೋಯ್ತು ಅಲ್ಲ, ಇಲ್ಲೋಯ್ತು. 1-2 ಹೆಜ್ಜೆ ಸ್ವಲ್ಪ ಗಾಡಿ ರೈಟ್ಗೆ ಎಳ್ಕೊಂಡು ಪೆಟ್ರೋಲ್ 100 ರೂಪಾಯಿಗೆ ಹಾಕ್ಸ್ಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಹೋಗಿ ಬರ್ತಿದ್ದೆ. ನಾನು ಯಾಕೆ ಹಿಂಗ್ ಮಾಡಿದೆ? ಅವಾಗ ಚಿಂತೆ ಮಾಡ್ತೀವಿ.
ಯಶಸ್ವಾಮಿ ಏನ್ ಹೇಳ್ತಿದಾರೆ ಗೊತ್ತಾ? ನಿನ್ ಗಾಡಿ ನಿಂತೋದ್ರೆ ಯಾರೊಬ್ರು ತಳ್ತಾರೆ, ಏನೋ ಒಂದು ಮಾಡ್ಬೋದು, ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡ್ ಬಂದೆ ನೀನು. ನಿನ್ನ ಭಕ್ತಿಯ ಜೀವನದಲ್ಲಿ ನೀನು ನಿಂತೋದ್ರೆ ನಿನ್ನನ್ನು ತಳ್ಳುಕೊಂಡು ಹೋಗೋರು, ಎಳ್ಕೊಂಡು ಹೋಗೋರು ಯಾರು ಇರೋದಿಲ್ಲ. ಪ್ಲೀಸ್ ಮೇಂಟೈನ್ ಎಕ್ಸ್ಟ್ರಾ ಪೆಟ್ರೋಲ್. ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಮೇಂಟೈನ್ ಎಕ್ಸ್ಟ್ರಾ ಫೇತ್. ಪ್ಲೀಸ್ ಮೇಂಟೈನ್ ಎಕ್ಸ್ಟ್ರಾ ಪ್ರೇಯರ್. ಪ್ಲೀಸ್ ಮೇಂಟೈನ್ ಎಕ್ಸ್ಟ್ರಾ. ನೀನ್ ಯಾವ ಲೆಕ್ಕಾಚಾರ ಅಂದುಕೊಂಡು ಇದು ಸಾಕು ಅಂತ ಅಂದುಕೊಳ್ತಿಯಲ್ಲ, ಅದ್ ಸಾಕಾಗಲ್ಲ. ಊರಲ್ಲಿ ಓಡಾಡೋ ಗಾಡಿ ಲೆಕ್ಕಾಚಾರನೇ ನಮಗೆ ಸಾಕಾಗಲ್ಲ ಅಂತಂದ ಮೇಲೆ ಪರಲೋಕಕ್ಕೆ ಹೋಗುವಂತ ಲೆಕ್ಕಾಚಾರ ನಾವು ಸರಿಯಾಗಿ ಹಾಕ್ತಿವ ಪ್ರಿಯರೇ? ಸರಿಯಾಗಿ ಹಾಕಕ್ ಆಗತ್ತಾ? ನೋ, ನೋ. ಅಪ್ಪ ಅವ್ರದ್ದು ಮೊದ್ಲು ಗ್ಯಾಸ್ ಗಾಡಿ ಇತ್ತು, ಇವಾಗ ಎಲೆಕ್ಟ್ರಿಕ್ ಗಾಡಿ. ಮೊನ್ನೆ ಗುರುವಾರ ಚಿಕ್ಕಮ್ಮ ಆಂಟಿ ಮನೆಯಿಂದ ಪ್ರೇಯರ್ ಮುಗಿಸ್ಕೊಂಡ್ ಬರ್ತಿದೀವಿ. 10 ಕಿಲೋಮೀಟರ್ ಇತ್ತು ಅಲ್ಲಿಂದ ಮನೆಗೆ. ನಿಜ ಹೇಳ್ಬೇಕಂತಂದ್ರೆ ಆಂಟಿ ಅವ್ರ ಮನೆಯಿಂದ ನಮ್ಮ ಮನೆಗೆ 10 ಕಿಲೋಮೀಟರ್ ಇಲ್ಲ. 10 ಕಿಲೋಮೀಟರ್ ಬೇಕಂದ್ರೆ ನಾವು 2 ಸತಿ ಓಡಾಡ್ಬೋದು ಅಷ್ಟು. ಇದು 10 ಕಿಲೋಮೀಟರ್ ಇದೆಯಲ್ಲ ಅಂತ ಆರಾಮಾಗಿ ಬರ್ತಿದೀವಿ ನಾವು. ಬರ್ತಿದೀವಿ ಇನ್ನೇನು ಮನೆ 500 ಮೀಟರ್ 400 ಒಂದ್ 400-500 ಮೀಟರ್ ಅಷ್ಟೇ ಮನೆ ಬಂದ್ಬಿಡುತ್ತೆ. ಕರೆಕ್ಟ್ ಆಗಿ ಬೆಟ್ಟದ ಮೇಲೆ ನಿಂತೋಗ್ಬಿಡ್ತು. ಬೆಟ್ಟ ನಮ್ ಮನೆಗ್ ಬರೋ ರೋಡ್ ಹೆಂಗಿದೆ, ಫುಲ್ ಬೆಟ್ಟನೇ ಅಲ್ವಾ? ಬೆಟ್ಟದ ಮೇಲೆ ನಿಂತೋಯ್ತು. ಇದೇನಿದು 9 ಕಿಲೋಮೀಟರ್ ತಾನೆ ಅಲ್ಲಿಂದ ನಮಗ್ ತೋರಿಸಿದ್ದು, ಇಲ್ಲಿಂದ ಮನೆಗ್ ಹೋಗ್ಬೇಕು ತಾನೆ, ಮತ್ತೆ ಹೋಗ್ದಿರ ನಿಂತೋಗ್ಬಿಡ್ತು. ಹೋಗ್ಲಿ, ನಿಂತೋದ್ರೆ ಹೋಯ್ತು. ಇವಾಗ ಏನ್ ಮಾಡೋದು? ನಿಂತೋಯ್ದ ತಕ್ಷಣ ಏನ್ ಮಾಡ್ತೀವಿ ನಾವು? ಪೆಟ್ರೋಲ್ ಗಾಡಿ ಆದ್ರೆ ಬಾಟ್ಲ್ಗೋಸ್ಕರ ಹುಡುಕ್ತಿವಿ, ಅದು ಪೆಟ್ರೋಲ್ ಗಾಡಿ ಅಲ್ಲ, ಎಲೆಕ್ಟ್ರಿಕ್ ಗಾಡಿ. ಚಾರ್ಜಿಂಗ್ ಗೋಸ್ಕರ ಹುಡುಕ್ಬೇಕು. ಚಾರ್ಜಿಂಗ್ ಎಲ್ಲೈತೆ? ಗಾಡಿಲೈತೆ ಇಲ್ಲ ಮನೇಲೈತೆ? ಅದಕ್ಕೆ ಫಿಕ್ಸ್ ಆದ್ವಿ, ಗಾಡಿನ ತಳ್ಬೇಕು. ತಳ್ತಿದೀವಿ ಅಷ್ಟೇ. ಇಲ್ಲಿಂದ ಅಷ್ಟ್ ದೂರ ಹೋಗ್ಬಿಟ್ಟಿದೆ, ನಮ್ಮೆಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ. ಇಲ್ಲಿಂದ ಅಷ್ಟ್ ದೂರ ಮುಂದಕ್ಕೆ ತಳ್ಳಿದೀವಿ. ಅದು ಎಷ್ಟ್ ಜನ ತಳ್ಳಿದ್ದು? 3 ಜನ. 3 ಜನ ತಳ್ಳಿದ್ದು ಅಲ್ಲಿವರೆಗೂ ತಳ್ಳಿದಕ್ಕೆ ನಮಗೆ ಸುಸ್ತಾಗೋಯ್ತು. ಮತ್ತೆ ಏನೋ ಕಷ್ಟಪಟ್ಟು ಅದು ಪಟ್ಟು ಇದು ಪಟ್ಟು ತಳ್ಕೊಂಡು ನಮ್ ಲೆಕ್ಕಾಚಾರ ಏನಿತ್ತು? 9 ಕಿಲೋಮೀಟರ್ ಆರಾಮಾಗಿ ಮನೆಗೆ ಹೋಗ್ಬಿಟ್ಟು ಸೇರ್ಕೊಬೋದು, ಚಾರ್ಜಿಂಗ್ ಇಟ್ಕೋಬಹುದು ಅಂತ ನಾವ್ ಅನ್ಕೊಂಡ್ವಿ. ನಮ್ ಲೆಕ್ಕ ಗಾಡಿ ವಿಷಯದಲ್ಲೇ ಎತ್ತೋಯ್ತು, ತಳ್ಬೇಕಾಯ್ತು. ತಿಂದಿದ್ ಬಿರಿಯಾನಿ ಎಲ್ಲ ಅಲ್ಲೇ ಆರ್ಗೋಯ್ತು ನಮ್ಗೆ. ಯಾಕಿದ್ ಹೇಳಿದೆ ಅಂತಂದ್ರೆ, ನಾವು ಓಡಾಡೋ ಗಾಡಿಗೆ ನಾವು ಹಾಕೋ ಲೆಕ್ಕ ನಮಗೆ ಸರಿ ಆಗಲ್ಲ. ಅರ್ಥ ಆಗ್ತಿದ್ಯಾ? 3 ಲಕ್ಷ 5 ಲಕ್ಷದಲ್ಲಿ ಮನೆ ಕಟ್ಬಿಡ್ಬೋದಂತ ಕೈ ಹಾಕಿದ್ದು. 3 ಲಕ್ಷ ಜಾಸ್ತಿ ಅಂದ್ರೆ 5 ಲಕ್ಷ ಮುಗ್ಗತ್ತೆ ಹೋಗ್ಬಿಡುತ್ತೆ, ಆ ಕಾನ್ಫಿಡೆಂಟ್ ಮೇಲೆ ಕೈ ಹಾಕಿದ್ದು. ಅದು ಇವಾಗ 3 ಪಟ್ಟು ಜಾಸ್ತಿ ಆಗೈತೆ. ಹೋಗ್ಲಿ, ಜಾಸ್ತಿ ಆದ್ರೆ ಆಯ್ತು, ಮುಗೀತಾ? ಅದಕ್ಕಿನ್ನೂ 2 ಪಟ್ಟು ಜಾಸ್ತಿ ಆಗೋಷ್ಟೈತೆ. ಅಂದ್ರೆ ನಾವೊಂದು ಲೆಕ್ಕ ಹಾಕೊಳ್ತೀವಿ, ಕೈ ಇಟ್ಟ ಮೇಲೆ ಆ ಲೆಕ್ಕಾಚಾರನೇ ಬದಲಾಗತ್ತೆ. ಭೂಮಿ ಮೇಲೇನೆ ನಮ್ಮ ಲೆಕ್ಕ ಸರಿ ಇಲ್ಲದೆ ಇರಬೇಕಾದ್ರೆ ಪ್ರಿಯರೇ, ಪರಲೋಕಕ್ಕೆ ಹೋಗುವಂತ ಈ ಮಹಾ ಪ್ರಯಾಣದಲ್ಲಿ, ಭಕ್ತಿಯ ಪ್ರಯಾಣದಲ್ಲಿ ಯಾವ ಲೆಕ್ಕ ಆದ್ರೆ ನಾವ್ ಹಾಕೊಂಡಿದೀವೋ ಆ ಲೆಕ್ಕ ಸರಿ ಇದೆಯಾ ನಮ್ದು? ಆ ಲೆಕ್ಕ ಸಾಕಾಗುತ್ತಾ ನಮಗೆ? ಆ ಲೆಕ್ಕದಿಂದ ನಾವು ಪರಲೋಕಕ್ಕೆ ಹೋಗಕ್ ಆಗುತ್ತಾ ನಮಗೆ? ಪ್ರಿಯರೇ, ಆ ಲೆಕ್ಕ ನಮ್ಮನ್ನ ಪರಲೋಕಕ್ಕೆ ಸೇರಿಸೋಷ್ಟು ಲೆಕ್ಕನ ಅದು? ತುಂಬಾ ಸಲ ಲೆಕ್ಕ ಹಾಕೊಳ್ತೀವಿ ನಾವು. ಇಷ್ಟೇ ಸಾಕು. ಭಾನುವಾರ ಒಂದು ದಿನ ಹೋದ್ರೆ ಸಾಕು, ಗುರುವಾರ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಗುರುವಾರ ಹೋದ್ರೆ ಸಾಕು, ಶುಕ್ರವಾರ ಹೋಗ್ಬೇಕಂತ ಅವಶ್ಯಕತೆ. ಶುಕ್ರವಾರ ಹೋದ್ರೆ ಸಾಕು, ಇನ್ನೆಲ್ಲಿಗೂ ಮೀಟಿಂಗ್ ಹೋಗ್ಬೇಕಂತ ಅವಶ್ಯಕತೆ. ಇನ್ನೆಲ್ಲ ಮೀಟಿಂಗ್ ಹೋದ್ರೆ ಸಾಕು, ಮತ್ತೆ ಗೂಗಲ್ ಮೀಟ್ಸ್ ಅಟೆಂಡ್ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಸಾಕು ನನಗೆ ಅಂತ ಲಿಮಿಟ್ ಮಾಡ್ಕೊಳ್ತೇವೆ ನಾವು. ಸಿಟ್ ರೈಟ್ ಆರ್ ನಾಟ್? ನಮ್ಮನ್ನ ನಾವು ಲಿಮಿಟ್ ಮಾಡ್ಕೊಳ್ತೇವೆ, ಲಿಮಿಟ್ಸ್ ಇಟ್ಕೊಳ್ತೇವೆ ನಾವು. ನೋ, ಯು ಶುಡ್ ನಾಟ್ ಲಿಮಿಟ್ ಯೋರ್ ಸೆಲ್ಫ್. ಭಕ್ತಿಯಲ್ಲಿ ನಮಗೆ ಯಾವತ್ತು ಲಿಮಿಟ್ ಇರಬಾರ್ದು. ಈ ಬುದ್ಧಿಹೀನರಾಗಿರುವಂತ ಈ ಕನ್ಯರು ಮಾಡಿರುವಂತ ತಪ್ಪು ಅದೇ. ಲಿಮಿಟೆಡ್ ದೆಮ್ ಸೆಲ್ಫ್ಸ್. ಅವ್ರಿಗೆ ಏನಾದ್ರೆ ಬೇಕು, ಇದು ಸಾಕು ಅಂತ ಅನಿಸ್ತೋ ಅಲ್ಲಿಗೆ ಅವ್ರು ನಿಲ್ಸ್ಬಿಟ್ರು. ಬಟ್ ಬುದ್ಧಿವಂತರು ಮಾಡಿದಂತ ಕೆಲಸ ಏನೋ ಗೊತ್ತಾ? ಒಂದ್ ಹೆಜ್ಜೆ ಮುಂದೆ ಹೋದ್ರು. ಹೌದು, ಹೊತ್ಕೊಂಡು ಬರಕ್ಕೆ ಎಕ್ಸ್ಟ್ರಾ ತೈಲ, ಎಕ್ಸ್ಟ್ರಾ ಎಣ್ಣೆ ತೆಗೆದುಕೊಂಡು ಬರಕ್ಕೆ ಭಾರ, ಎಕ್ಸ್ಟ್ರಾ ಎಣ್ಣೆ ತೆಗೆದುಕೊಂಡು ಬರೋದಕ್ಕೆ ಹಿಂಸೆ. ಒಂದೇ ಅದೇನಂತಾರೆ ದೀಪ ಆದ್ರೆ ಅದನ್ನೇನೋ ತಗೊಂಡು ಬಂದ್ಬಿಡ್ಬೋದು. ಬಟ್ ಎಕ್ಸ್ಟ್ರಾ ಎಣ್ಣೆ ತಗೊಂಡ್ ಬರ್ಬೇಕಂದ್ರೆ ಹಿಂಸೆ ತಾನೆ ಪ್ರಿಯರೇ? ಹಿಂಸೆನೆ. ಬಟ್ ದೇ ಡಿಡ್ ದಟ್. ಅವ್ರು ಅದನ್ನ ಮಾಡಿದರು. ಮಾಡಿದ್ದಕ್ಕೆ ಅವ್ರು ಎಲ್ಲಿಗೋದ್ರು? ಮದುವೆ ಮನೆಗೆ ಹೋದ್ರು. ಮದುವೆ ಮನೆ ಅಂತಂದ್ರೆ ಯಾವ್ದು? ಪರಲೋಕಕ್ಕೆ ಹೋದ್ರು.
ಇವರು ಮಾಡದೇ ಇದ್ದದ್ದಕ್ಕೆ ಅವ್ರು ಏನೇನೋ ಲೆಕ್ಕ ಹಾಕೊಂಡಿದ್ದಕ್ಕೆ ಅವರು ಹೋಗಿಲ್ಲ ಮದುವೆ ಮನೆಗೆ. ಹೋಗದೇ ಇರುವಂತದ್ದು ದೊಡ್ಡ ವಿಷಯನೇ ಅಲ್ಲ. ಹೋಗ್ಲಿ, ನಾವು ಬಂದಿದ್ದೀವಿ ಅನ್ನುವಂತ ಗುರುತಾದ್ರೂ ಅವ್ರಿಗೆ ಇರುತ್ತಾ ಅಂತಂದ್ರೆ ತಡ್ತಿದ್ದಾರೆ ಅಂತ ಬಾಗ್ಲ ಹಾಕದ್ಮೇಲೆ, ಸ್ವಾಮಿ ಸ್ವಾಮಿ ಏನಂತ ಹೇಳ್ತಿದ್ದಾರೆ ನೋಡಿ. ಸ್ವಾಮಿ ಸ್ವಾಮಿ 11ನೇ ವಚನ. ಸ್ವಾಮಿ ಸ್ವಾಮಿ ಉಳಿದ ಕನ್ಯೆಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ನಮಗೆ ತೆರೆಯಿರಿ, ನಾವು ಸಹ ಅಂತ ಕನ್ಯೆಯರೇ, ನಾವು ಸಹ ದೀಪಗಳನ್ನ ಹಿಡಿದುಕೊಂಡು ಬಂದಂತವರೇ, ನಾವು ತೆರೆಯಿರಿ ಆತನು ತೆರೆಯಿರಿ ಅಂದರು. ಆತನು ನಿಮ್ಮನ್ನು ನಾನರಿಯನೆಂದು ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಐ ಡೋಂಟ್ ನೋ ಯು. ನೀವ್ ಯಾರೋ ನನಗ್ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ನೀವು ಹೈರ್ ಮಾಡ್ಕೊಂಡಿರುವಂತದ್ದು 10 ಜನ, ಒಳಗಿರುವಂತವ್ರು 5 ಜನ, ಮಿಕ್ಕಿದ 5 ಜನ ನಾವೇ. ನಾವು ಬರ್ತೀವಿ ಒಳಗಡೆಗೆ ಅಂತಂದ್ರೆ, ನೋ, ಐ ಡೋಂಟ್ ನೋ ಯು. ಇಲ್ಲ ಸ್ವಾಮಿ, ತಗೊಳ್ಳಿ, ನೀವು ಕೊಟ್ಟಿರುವಂತ ಟೋಕನ್, ನೀವು ಕೊಟ್ಟಿರುವಂತ ಆಧಾರ್ ಕಾರ್ಡ್, ನೀವು ಕೊಟ್ಟಿರುವಂತ ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಎಲ್ಲಾ ಕಾರ್ಡ್ ತೋರಿಸಿದ್ರು ಕೂಡ ಐ ಡೋಂಟ್ ನೋ ಯು. ಯಾಕೆ ಗೊತ್ತಾ? ಒಳಗೆ ಎಂಟ್ರ್ ಆಗೋವರೆಗೆ ಲೆಕ್ಕ. ಒಳಗೆ ಎಂಟ್ರ್ ಆದ್ಮೇಲೆ ನೀನ್ ಯಾರೋ ಹೊರಳೋಕ ಏನೋ. ಒಳಗಿರೋರ್ದೇ ಲೆಕ್ಕ, ಹೊರಗಿರೋರ್ದು ಲೆಕ್ಕ ಇಲ್ಲ. ಕೆಲವು ವಾರಗಳಿಂದ ಮಾತಾಡ್ಕೊಂಡ್ವಿ. ಒಂದು ದೊಡ್ಡ ಯಜಮಾನನು ಮಗನ ಮದುವೆ ಮಾಡ್ತಿದ್ದಾನೆ, ಎಲ್ಲಾರನು ಬರೇ ಕೇಳಿದ್ನಂತೆ. ಯಾರು ಬಂದಿಲ್ಲ, ಎಲ್ಲಾರು ಕತೆಗಳು ಹೇಳ್ತಿದ್ದಾರೆ, ನಾನ್ ಬರಕ್ಕಾಗಲ್ಲ, ನನ್ಗೆ ಅದಿದೆ ಇದಿದೆ ಅಂತ ಹೇಳಿ. ಅವಾಗ ಯಜಮಾನನಿಗೆ ಕೋಪ ಬಂದು ಸೇವಕರಿಗೆ ಹೇಳ್ತಾನೆ, ನಿನಗೆ ರೋಡ್ಗೆ ಹೋಗ್ಬಿಡು, ಜಂಕ್ಷನ್ಗೆ ಹೋಗು, ನಿನಗೆ ಯಾರ್ಯಾರು ಕಾಣಿಸ್ತಾರಲ್ಲ, ಕುಂಟರು, ಕುರುಡರು, ದರಿದ್ರರು, ಭಿಕ್ಷೆ ಬೇಡುವಂತವ್ರು, ಏನಿಲ್ಲದವರು, ಅವರೆಲ್ಲರನ್ನ ಎಳ್ಕೊಂಡು ಬಂದ್ಬಿಟ್ಟು ಮನೆಯನ್ನ ತುಂಬಿಸು, ಫಂಕ್ಷನ್ ಅಲ್ಲ ನೀನ್ ತುಂಬಿಸು, ಅವರೆಲ್ಲರಿಗೂ ಊಟ ಹಾಕು. ಬಟ್ ಅದರಲ್ಲಿ ಒಬ್ಬ ಕಾಣಿಸಿದ್ನಂತೆ, ಅವನಿಗೇನಿಲ್ಲ, ಮದುವೆ ವಸ್ತ್ರ ಇರ್ಲಿಲ್ವಂತೆ, ಬಟ್ಟೆ ಇರ್ಲಿಲ್ವಂತೆ. ಮದುವೆ ವಸ್ತ್ರ ಇಲ್ಲ ಏನು, ಮದುವೆ ಬಟ್ಟೆ ಇಲ್ಲ ಏನು, ನೀನ್ ಯಾರಪ್ಪ? ಇಲ್ಲ ಸ್ವಾಮಿ, ನೀವ್ ಇನ್ವೈಟ್ ಮಾಡ್ದವನೆ ನಾನು. ನಾನ್ ಇನ್ವೈಟ್ ಮಾಡಿದ್ರೆ ನಿನಗೆ ಬಟ್ಟೆ ಇರ್ಬೇಕಲ್ವಾ? ಏನೋ ನನಗ್ ಸಿಕ್ಕಿಲ್ಲ, ನಾನ್ ತಗೊಂಡಿಲ್ಲ, ನಾನು ಅದನ್ನ ಸ್ಕಿಪ್ ಮಾಡಿದೆ ಅಂತಂದ್ರೆ ಗೆಟ್ ಔಟ್. ಯಾರೋ ಇನ್ನ ಕರೆಸಿದ ಒಳಗಡೆಗೆ ಎಳ್ಕೊಂಡು ಹೋಗಿ ಅವನನ್ನ ಕತ್ತಲಲ್ಲಿ ಬಿಸಾಕಿ. ಒಳಗೆ ಬಂದವ್ರಿಗೂ ಕೂಡ ಸರಿಯಾದಂತ ಇದಿಲ್ಲ ಅಲ್ಲಿ. ಇವ್ರು ಎಲ್ಲಿದ್ದಾರೆ? ಒಳಗೂ ಇಲ್ಲ. ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ ಬುದ್ಧಿಹೀನ ಕನ್ಯೆಯರು. ಯಾಕೆ ಗೊತ್ತಾ? ನಮ್ ಲೆಕ್ಕಾಚಾರ ನಾವ್ ಹಾಕೊಂಡಿದ್ರೆ ದೇವ್ರ ಲೆಕ್ಕಾಚಾರ ದೇವ್ರ ಹಾಕೊಂಡಿರ್ತಾರೆ. ಅದಕ್ಕೆ ಯೇಸುಸ್ವಾಮಿ ಹೇಳುವಂತದ್ದು, ನಾನು ಯಾವಾಗ ಬರ್ತೇನೋ, ಹೇಗೆ ಬರ್ತೇನೋ ನನಗೂ ಕೂಡ ಗೊತ್ತಿಲ್ಲ. ಪ್ಲೀಸ್ ಬಿ ಕೇರ್ಫುಲ್. ಕಳ್ಳನು ಹೇಳ್ಬಿಟ್ಟು ಬರಲ್ಲ. ಕಳ್ಳನು ನಾನು ಈ ಟೈಮ್ಗೆ ಕಳ್ತನ ಮಾಡ್ತೀನಿ ಅಂತ ನಿಮಗೆ ಹೇಳ್ಬಿಟ್ಟು ಬರಲ್ಲ. ನಾನು ಕೂಡ ಹಾಗೆ ಬರ್ತೇನೆ. ನಿಮಗೆ ಹೇಳಿ ಬರಲ್ಲ, ಕೇಳಿ ಬರಲ್ಲ, ನಿಮ್ಮ ಪರ್ಮಿಷನ್ ನನಗೆ ಬೇಕಿಲ್ಲ. ನಾನು ಬರುವುದಂತೂ ಸತ್ಯ, ಬಟ್ ಬರಬೇಕಾದ್ರೆ ನಿಮ್ಮಲ್ಲಿ ಭಕ್ತಿ ಇರಬೇಕಾರುವಂತದ್ದು ಬಹಳ ಪ್ರಾಮುಖ್ಯ. ನಿಮ್ಮನ್ನ ಮಹಾಲೋಕಕ್ಕೆ ತೆಗೆದುಕೊಂಡು ಹೋಗ್ಬೇಕಂತಂದ್ರೆ ನಿಮ್ಮಲ್ಲಿ ಭಕ್ತಿ ಇರಬೇಕಾರಂತದ್ದು ಬಹಳ ಪ್ರಾಮುಖ್ಯ. ಏನ್ ಮಾಡ್ಬೇಕು ಸ್ವಾಮಿ ಅದಕ್ಕೆ ನಾನು ಅಂತಂದ್ರೆ, ನಿನಗೆ ಇವಾಗಿರುವಂತ ಭಕ್ತಿ ಸಾಲಲ್ಲ, ನಿನಗೆ ಇವಾಗಿರುವಂತ ಆಸಕ್ತಿ ಸಾಲಲ್ಲ, ನಿನಗೆ ಇವಾಗಿರುವಂತ ಒಂದು ವಿಶ್ವಾಸ ಏನಾದ್ರೆ ನೀನು ಸಾಕು ಅಂತ ನೀನು ಅಂದ್ಕೊಳ್ತಿದ್ಯಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಅದು ಸಾಲಲ್ಲ. ಮತ್ತೇನ್ ಮಾಡ್ಬೇಕು ಸ್ವಾಮಿ? ಜಾಸ್ತಿ ಮಾಡು, ನಿನ್ನ ಭಕ್ತಿ ಬೆಳೆಸ್ಕೊ. ಹೇಗ್ ಸ್ವಾಮಿ ಬೆಳೆಸ್ಕೊಳ್ಳೋದು? ಫಸ್ಟ್ ಆಫ್ ಆಲ್ ನೀನ್ ಏನೇನಾದ್ರೆ ಮಾಡ್ತಿದ್ಯಲ್ಲ ಅದನ್ನ ಜಾಸ್ತಿ ಮಾಡು. ನಿನಗಿರುವಂತ ಈ ಭಕ್ತಿ ಸಾಲಲ್ಲ. ಮತ್ತೆ ಭಕ್ತಿ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಭಕ್ತಿ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಗಾಡಿ ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಪೆಟ್ರೋಲ್ ಯಾವಾಗ ಆಗೋಗುತ್ತೋ ಗೊತ್ತಿಲ್ಲ, ಅಂತವ್ರು ಏನ್ ಮಾಡ್ತಾರೆ ಗೊತ್ತಾ ಗಾಡಿಲಿ? ಎಸ್. ಯಾಕೆ ಅಂದ್ರೆ ನನ್ನ ಗಾಡಿ ಮೇಲೆ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್. ಇದು ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಅದಕ್ಕೆ ಒಂದು 1/2 ಲೀಟರ್ ಬಾಟ್ಲಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಯಾವಾಗ್ಲೂ ಇರ್ತಾರೆ. ಆಗೋಯ್ತಾ? ಟೆನ್ಷನೇ ಇಲ್ಲ. ಪೆಟ್ರೋಲ್ ಬಂಕ್ ಸಿಗೋವರೆಗೂ, ಪೆಟ್ರೋಲ್ ಬಂಕ್ ಸಿಗೋದೇನು, ಮನೆಗೆ ಹೋಗೋವರೆಗೂ ಬೇಕಾದ್ರು ಅಷ್ಟು ಪೆಟ್ರೋಲ್ ನನ್ನ ಹತ್ರ ಐತೆ. ಇಮಿಡಿಯೇಟ್ ಆಗಿ ಸೀಟ್ ಓಪನ್ ಮಾಡ್ತಾರೆ, ತೆಗೀತಾರೆ, ಉಯ್ಕತಾರೆ, ಹೋಯ್ತಾ ಇರೋದು. ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ? ಪೆಟ್ರೋಲ್ ಇರೋದ್ರಿಂದ. ಅದೇ ಪೆಟ್ರೋಲ್ ಇರ್ಲಿಲ್ಲ ಅನ್ಕೊಳ್ಳಿ, ಅದೇ ಪೆಟ್ರೋಲ್ ಇರ್ಲಿಲ್ಲ ಅಂತ ಅನ್ಕೊಳ್ಳಿ, ನಮ್ಮನ್ನ ನಾವು ಬೈಕೊಳ್ತೀವಿ, ಪಕ್ಕದವ್ರನ್ನ ಬೈಕೊಳ್ತೀವಿ, ಯಾರ ಮೇಲೆ ಇಲ್ದಿರುವಂತ ಕೋಪ ಅವಾಗ ನಮಗ್ ಬಂದ್ಬಿಡ್ತಿರುತ್ತೆ, ಗಾಡಿ ತಳ್ತಿರ್ತೀವಿ, ಬಿಸಿಲು ಬೇರೆ ಜಾಸ್ತಿ ಆಗ್ತಿರುತ್ತೆ, ಈ ಗಾಡಿ ಏನೋ ಮುಂದಕ್ಕೆ ಹೋಗಲ್ಲ, ಕೆಲ್ಸ ಬೇರೆ ಅವಾಗ್ಲೇ
ಅಷ್ಟೊತ್ತು ಅರ್ಜೆಂಟ್ ಇಲ್ದಿರೋಂತ ಕೆಲಸ ಅವಾಗ್ಲೇ ಅರ್ಜೆಂಟ್ ಆಗುತ್ತೆ. ಅವಾಗ ಏನ್ ಟೆನ್ಷನ್ ಬಿಡಿ, ಅದ್ ಹೇಳಕ್ ಆಗಲ್ಲ, ಅಷ್ಟು ಟೆನ್ಷನ್ ಬಂದ್ಬಿಡುತ್ತೆ ನಮ್ಗೆ. ಏನೊಂದು ಪೆಟ್ರೋಲ್ ಇಲ್ಲ ಅಂತಂದ್ರೇನೆ ನಮ್ಗೆ ಅಷ್ಟೊಂದು ಟೆನ್ಷನ್ ಆಗುತ್ತೆ ಅಂತಂದ್ಮೇಲೆ ಪರಲೋಕಕ್ಕೆ ಹೋಗುವಂತ ಈ ಪ್ರಯಾಣದಲ್ಲಿ ಮಧ್ಯದಲ್ಲಿ ನಿಂತೋಗ್ಬಿಟ್ರೆ ಟೆನ್ಷನ್ ಇದೆಯಾ ನಮ್ಗೆ? ಟೆನ್ಷನ್ ಇದೆಯಾ ಪ್ರೇರೆ ನಮ್ಗೆ? ಹೆಂಗಿದೆ ಗೊತ್ತಾ? ಟೆನ್ಷನ್ ಫ್ರೀ. ಏನ್ ನನ್ ಲೈಫ್ ಆರಾಮಾಗಿದ್ದೀನಿ, ಸಾಕು, ಬಿಂದಾಸ್, ಸಾಕಿಷ್ಟೇ. ಏನಪ್ಪ ಯಾಕೆ ಹೋಗಲ್ಲ? ದೇವ್ರ ಜೀವ ಗ್ರಂಥದಲ್ಲಿ ನನ್ನ ಹೆಸರನ್ನ ಕರೆದ್ಬಿಟ್ಟು ಬರ್ದಿದ್ದಾರೆ. ಯೇಸು ಸ್ವಾಮಿ ಆ ಪರಲೋಕದಲ್ಲಿ ಮೇಘಗಳ ಮಾಡ್ತೀಯ ನಿಂತ್ಕೊಂಡು ಫಸ್ಟ್ ಕರೆಯೋದು ನನ್ನ ಹೆಸರ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಿರ್ತೀವಿ ನಾವು. ಪರಲೋಕದಲ್ಲಿ ದೇವದೂತರನ್ನ ಕರೆಸಿದ ತಕ್ಷಣ ಫಸ್ಟ್ ಎಬ್ರಿಸೋದೇ ನನ್ನನ್ನ. ಅಬ್ರಹಾಮನನ್ನ ದೇವ್ರು ಬಿಟ್ಬಿಡ್ತಾರೆ, ದಾವಿದನನ್ನ ದೇವ್ರು ಬಿಟ್ಬಿಡ್ತಾರೆ, ಮೋಶೆನ ದೇವ್ರು ಬಿಟ್ಬಿಡ್ತಾರೆ. ಫಸ್ಟ್ ಕರೆಯೋದೇ ಆ ಲೆವೆಲ್ಗೆ ಭಕ್ತಿ ಮಾತುಗಳು ನಮಗ್ ಬರ್ತಿರುತ್ತೆ. ಇದು ಕೇವಲ ಬಾಯಿ ಮಾತಿನಿಂದ ಇದ್ರೆ ಸರಿಯಾಗಲ್ಲ ಪ್ರೇರೆ. ತುಂಬಾ ಜನ ಭಕ್ತಿ ಅವ್ರ ಮಾತು ನೋಡಿದ್ರೆ ಪರಲೋಕ ಯೇಸು ಸ್ವಾಮಿನೇ ಇವರಲ್ಲಿ ಇಳಿದು ಮಾತಾಡ್ತಿದಾರೇನೋ ಅನ್ನೋಷ್ಟಿರುತ್ತೆ ಭಕ್ತಿ ಅವ್ರಿಗೆ. ಆ ತಗ್ಗಿಸುವಿಕೆ, ಆ ಮಾತನಾಡುವಂತ ರೀತಿ, ಆ ಸಾತ್ವಿಕತ್ವ, ದೀನತ್ವ, ಇನ್ನು ಏನೇನಾದ್ರೆ ಏನದು ಆತ್ಮ ಫಲಗಳಿದಾವಲ್ಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ಆ ಎಲ್ಲಾ ಫಲಗಳು ಅವರಲ್ಲಿ ಕಾಣಿಸ್ತಿರುತ್ತೆ. ಇವ್ರ ಜೊತೆಗೆ ಇರ್ಬೇಕು ಅಂತ ಅನ್ಸುತ್ತೆ. ಬಟ್ ಅವ್ರ ಪರ್ಸನಲ್ ಲೈಫ್ ನೋಡಿದ್ರೆ ಆತ್ಮ ಫಲಗಳಲ್ಲಿ ಒಂದು ಫಲಾನು ಇರಲ್ಲ. ಅದಾದ್ಮೇಲೆ ಕೆಳಗಡೆ ಇನ್ನೊಂದು ಫಲಗಳವೆ, ಶರೀರ ಕಾರ್ಯಗಳು ಅಂತ, ಶರೀರ ಫಲಗಳು ಅಂತ. ಯಾವ ಫಲಗಳಾದ್ರೆ ಇರಬೇಕು ಅದಿರಲ್ಲ, ಯಾವ ಫಲಗಳಾದ್ರೆ ಇರಬಾರ್ದು ಅದೆಲ್ಲ ಅವರ ಲೈಫಲ್ಲಿ ಇರುತ್ತೆ. ಏನೋ ನೀನು ಮೊದ್ಲು ನೋಡಕ್ಕೆ ಚೆನ್ನಾಗಿದ್ದಲ್ಲ, ಮಾತನಾಡೋದಕ್ಕೆ ಚೆನ್ನಾಗಿದ್ದಲ್ಲ, ಮಾತನಾಡಕ್ಕೆ ನಿನ್ನ ಹತ್ರ ಭಕ್ತಿ ಇದೆ, ಅದೆಲ್ಲ ಮಾತಾಡೋವರೆಗೆ, ಮಾಡೋವರೆಗೂ. ಮತ್ತೆ ನಮ್ಮ ಭಕ್ತಿನ ಬೆಳೆಸ್ಕೊಳ್ಳೋದು ಹೇಗೆ ಪ್ರಿಯರೇ? ಪರಲೋಕಕ್ಕೆ ಸೇರುವುದಕ್ಕೆ ನಮ್ಮನ್ನ ನಾವು ಕೊಳ್ಳುವಂಥದ್ದು ಹೇಗೆ? ಗಾಡಿಲಿ ಪೆಟ್ರೋಲ್ ಇದೆ ಅಂತ ಗೊತ್ತಾದ್ಮೇಲೂ ಕೂಡ ಅರ್ಧ ಲೀಟರ್ ಪೆಟ್ರೋಲ್ ಇಟ್ಕೊಂಡು ಅವನು ಬುದ್ಧಿವಂತನಂತ ನಾವ್ ಅಂದುಕೊಂಡ್ರೆ, ನೀನು ನಾನು ಮಾಡುವಂತ ಭಕ್ತಿ ಸಾಕು ಅಂತ ಅಂದ್ಕೊಂಡ್ರೆ ಅಷ್ಟೇ ಬುದ್ಧಿಹೀನನಾಗಿ ನಾವಿರ್ತೇವೆ. ಮತ್ತೆ ಭಕ್ತಿ ಬೆಳೆಸ್ಕೊಳ್ಳುವಂಥದ್ದು ಹೇಗ್ ಗೊತ್ತಾ? ಏನಾದ್ರೆ ನಾವು ಕೆಲಸ ಮಾಡ್ತಿದೀವಲ್ಲ, ಏನಾದ್ರೆ ಇದುವರೆಗೂ ನಾವು ಭಕ್ತಿ ಮಾಡ್ತಿದೀವಲ್ಲ, ವಿ ಶುಡ್ ಡೂ ಮೋರ್. ಅರ್ಥ ಆಗ್ತಿದ್ಯಾ? ಮತ್ತೆ ಏನಾದ್ರೆ ಭಕ್ತಿ ನಾವು ಮಾಡ್ತಿದೀವಲ್ವಾ, ಅದು ಇಲ್ಲಿ ಓಡಾಡೋದಕ್ಕೆ ಸಾಕಾಗ್ತಿದೆ, ಬಟ್ ಅಲ್ಲಿಗೆ ಹೋಗೋದಕ್ಕೆ ಸಾಕಾಗುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಗಾಡಿ ನಿಂತೋಗ್ಬಿಡುತ್ತೆ. ಮತ್ತೆ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಬಾಟ್ಲಲ್ಲಿ ಜಾಸ್ತಿ ಪೆಟ್ರೋಲ್ ಇಟ್ಕೊಂಡಿರ್ಬೇಕು. ಪೆಟ್ರೋಲ್ ಇಟ್ಕೊಂಡಿರ್ಬೇಕಂತಂದ್ರೆ ಏನ್ ಮಾಡ್ಬೇಕು ಹೇಳಿ? ಜಾಸ್ತಿ ರಿಕವರ್ ಮಾಡ್ಕೊಳ್ತಿರ್ಬೇಕು, ಜಾಸ್ತಿ ನಾವು ಸೇವ್ ಮಾಡ್ಕೊಳ್ತಿರ್ಬೇಕು. ತುಂಬಾ ಜನ ಅಜ್ಜಿಂದರು ಮುದುಕರು, ಕೆಲವೊಬ್ರಲ್ಲಿ ಒಳ್ಳೆ ಲಕ್ಷಣಗಳು ಇರ್ತವೆ ಬೇರೆ, ವಯಸ್ಸಾದ್ರೂ ಕೂಡ. ಕೆಲವೊಬ್ರಲ್ಲಿ ಅದಿರಲ್ಲ, ಹುಡುಕಿದ್ರು ಸಿಗಲ್ಲ, ಅದು ಬಿಡಿ, ಅದು ಬೇರೆ ಕತೆ. ಬಟ್ ಕೆಲವೊಬ್ರಲ್ಲಿ ಮುದುಕರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಹತ್ರ ಏನಾದ್ರೆ ಆಸ್ತಿ ದುಡ್ದಿರುವಂತದ್ದು ಎಲ್ಲ ಇರುತ್ತಲ್ಲ, ಅವ್ರ ಮಕ್ಳಿಗೆ ಹಂಚ್ಬಿಟ್ಟು ಸ್ವಲ್ಪ ಹಣ ಅವ್ರು ಇಟ್ಕೊಂಡಿರ್ತಾರೆ. ಸ್ವಲ್ಪ ಹಣ, ಆದ್ರೆ ಅವ್ರು ಖರ್ಚು ಮಾಡಲ್ಲ, ಅದ್ರಿಂದ ಅವ್ರು ಏನೋ ಓಡಾಡಿ ತಿರ್ಗೋದಿಲ್ಲ, ಏನು ಇರಲ್ಲ. ಯಾಕಜ್ಜಿ, ಯಾಕೆ ತಾತ, ಯಾಕೆ ಅದರಿಂದ ನಿನ್ ಏನ್ ಲಾಭ ಇಲ್ವಲ್ಲ, ಯಾಕೆ ಅದನ್ನ ಇಟ್ಕೊಂಡಿದ್ಯಾ ಅಂತಂದ್ರೆ, ಹೇಳೊಂದು ಮಾತೇನ ಗೊತ್ತಾ? ಇದು ನಾನು ಸತ್ತೋದ್ಮೇಲೆ ನನಗಾಗೋ ಖರ್ಚಿದು. ನಾನು ಸತ್ತೋದ್ಮೇಲೂ ಕೂಡ ಮದ್ವೆ ತರನೇ ಮಾಡ್ಬೇಕಲ್ವಾ, ಹೌದಾ? ಅದಕ್ಕಾಗೋ ಖರ್ಚು, ಆ ಖರ್ಚು ಕೂಡ ನಿಮ್ಮ ಮೇಲೆ ಬೀಳಬಾರ್ದು. ಆ ಖರ್ಚು ಕೂಡ ನೀವು ತೆಗೆದುಕೊಳ್ಳಿ. ನಾನು ಆಸ್ತಿ ಕೊಟ್ಟಿದ್ದೀನಿ ನಿಮ್ಗೆ, ಅದು ನಿಮ್ಮದು, ಅದು ಲೆಕ್ಕ ಬೇರೆ. ಬಟ್ ನಾನು ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಸೊ ನಾನು ಹೋಗಬೇಕಾದ್ರೆ, ನಾನು ಹೋದ ಮೇಲೆ ನಿಮಗೆ ಬರ್ಡನ್ ಆಗದೆ ಇರೋದಕ್ಕೆ ಐ ಆಮ್ ಮೇಂಟೈನಿಂಗ್ ದಿಸ್ ಮನಿ. ವೆನೆವರ್ ಐ ಡೈ, ನಾನು ಸತ್ತೋದ ಮೇಲೆ ಈ ಹಣ ತೆಗೆದುಕೊಳ್ರಿ, ನನಗೆ ಏನೇನಾದ್ರೆ ಕೆಲಸ ಆಗ್ಬೇಕಲ್ಲ, ಅದ್ ನೀವು ಮಾಡಿ. ಇದು ಕೆಲವೊಬ್ರು ಮುದುಕರು, ನಾನು ಇದು ಕೇಳಿದ್ದೇನೆ, ಸತ್ಯ, ಇದು ಕೇಳಿದ್ದೇನೆ, ಇದು ಸತ್ಯ. ಸತ್ತ ಮೇಲೂ ಕೂಡ ಯಾರ ಮೇಲೂ ಅವರು ಬರ್ಡನ್ ಆಗಿರ್ಬೇಕಂತ ಅವರು ಇಷ್ಟಪಡೋದು. ಮತ್ತೆ ಭೂಮಿ ಮೇಲೆನೆ ಇಷ್ಟೊಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಪ್ರಿಯರೇ, ನಾವು ಕಳೆದ ವಾರ ಕೇಳಿದ್ವಿ, ನೀವು ಕೆಳಗಿರುವುಗಳನ್ನು ನೋಡಿ ಅಂತ ಹೇಳಿದ್ರೆ ಮೇಲಿರುವುಗಳನ್ನ ನೋಡಿ ಅಂದ್ರ. ಪೈನುನ್ನ ವಾಟಿನಿ, ಮೇಲಿರುವುಗಳನ್ನ ನೀವು ನೋಡಿ. ಈ ಕೆಳಗಿರುವುಗಳ ಮೇಲೆ ಇಷ್ಟು ಆಸಕ್ತಿ, ಇಷ್ಟು ಭಕ್ತಿ, ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ನೀವು ಅದನ್ನೆಲ್ಲ ಮೇಂಟೈನ್ ಮಾಡ್ತಿರ್ಬೇಕಾದ್ರೆ, ಮೇಲಕ್ಕೆ ಹೋಗುವಂತ ನಿನ್ನ ಪ್ರಾಣಕ್ಕೋಸ್ಕರ ಏನ್ ಮಾಡ್ತಿದ್ಯಾ? ಪರಲೋಕಕ್ಕೆ ಸೇರುವುದಕ್ಕೆ ನಿನ್ನ ಭಕ್ತಿಯನ್ನ ಏನ್ ಮಾಡ್ತಿದ್ಯಾ ಅಂತಂದ್ರೆ, ವಿ ಶುಡ್ ಮೇಂಟೈನ್, ವಿ ಶುಡ್ ಬ್ಯಾಕ್ ಅಪ್ ಅವರ್ ಸೆಲ್ಸ್. ಬ್ಯಾಕ್ ಇಟ್ಕೊಳ್ಬೇಕು. ನಿನಗೇನಾದ್ರೂ ಬರ್ತಿದ್ಯಲ್ಲ, ನಿನಗೇನಾದ್ರೂ ಅವಕಾಶವಿದೆಯಲ್ಲ, ಅದನ್ನ ದಯವಿಟ್ಟು ಬ್ಯಾಕಪ್ ಮಾಡ್ಕೊಳ್ಳಿ.
ಸೇವ್ ಮಾಡ್ಕೊಳ್ಳಿ. ಕರೆಂಟ್ ಹೋಗಿದ ತಕ್ಷಣ ಕೆಲವು ಮನೆಗಳಲ್ಲಿ UPS ಅಂತ ಇರುತ್ತೆ, ಅದು ಆನ್ ಆಗ್ಬಿಡತ್ತೆ. ಅದು ಆನ್ ಆಗಿದ ತಕ್ಷಣ ನಮ್ಗೆ ಕರೆಂಟ್ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ. ಕುಯ್ ಕುಯ್ ಅಂತ ಸೌಂಡ್ ಬಂದ್ರೆ ಕರೆಂಟ್ ಹೋಯ್ತು, ಮತ್ತೆ ಸೌಂಡ್ ಬಂದ್ರೆ ಮತ್ತೆ ಕರೆಂಟ್ ಬಂತು. ಹೌದಾ? ಎಲ್ಲಿಂದ ಸ್ಟೋರ್ ಮಾಡ್ಕೊಳ್ತು ಅದು? ಇಷ್ಟೊತ್ತು ಯಾವ ಕರೆಂಟ್ ಆದ್ರೆ ಬರ್ತಿತ್ತಲ್ಲ, ಅದನ್ನ ಇಷ್ಟೊತ್ತು ಸ್ಟೋರ್ ಮಾಡ್ಕೊಂಡಿತ್ತು. ಆ ಸ್ಟೋರ್ ಮಾಡ್ಕೊಂಡಿರೋದು ಏನಾಯ್ತು ಇವಾಗ? ಬ್ಯಾಕಪ್ ಆಗ್ತಿದೆ. ಅದನ್ನ ಇವಾಗ ಖರ್ಚು ಮಾಡ್ತಾ ಇದೆ, ಇವಾಗ ಅದನ್ನ ಯೂಸ್ ಮಾಡ್ತಾ ಇದೆ. ಹೊಸದಾಗಿ ಏನ್ ಅದಕ್ಕೆ ಸಪರೇಟ್ ಆಗಿ ಏನ್ ಕರೆಂಟ್ ಬಂದಿಲ್ಲ, ಹೊಸದಾಗಿ ಏನ್ ಅದಕ್ಕೇನ್ ಬೇರೆ ಸೋರ್ಸ್ ಇಂದ ಬಂದಿಲ್ಲ. ಸೇಮ್ ಸೋರ್ಸ್, ಸೇಮ್ ಎನರ್ಜಿ, ಸೇಮ್ ಅಮೌಂಟ್. ಬಟ್ ಆ ಸೇಮ್ ಅಮೌಂಟ್ ಅಲ್ಲಿ ಸ್ವಲ್ಪ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಳ್ತಿತ್ತು. ಯಾವಾಗ ಯೂಸ್ ಆಯ್ತು? ನಿನ್ನಲ್ಲಿ ಕಂಪ್ಲೀಟ್ ಕಟ್ ಆದಾಗ ಇದು ಯೂಸ್ ಆಯ್ತು. ನಿನ್ನ ಭಕ್ತಿ ಕೂಡ ಅಷ್ಟೇ. ಏನ್ ಮಾಡ್ಕೊಳ್ಬೇಕು ಗೊತ್ತಾ? ಸೇವ್ ಮಾಡ್ಕೊಳ್ಬೇಕು. ನಿನಗೆ ದೇವರು ಕೊಟ್ಟಂತ ಅವಕಾಶವನ್ನ 2 ಅವರ್ ನೀನು ವಾಕ್ಯದಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ಯಾ? 1 ಅವರ್ ಎಕ್ಸ್ಟೆಂಡ್ ಮಾಡು. ಮತ್ತೆ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತಿದ್ಯಾ? 1 ಅವರ್ ಪ್ರಾರ್ಥನೆ ಮಾಡು. ದಿನಕ್ಕೆ 1 ಅಧ್ಯಾಯ ಬೈಬಲ್ ಓದ್ತಿದ್ಯಾ? 2 ಅಧ್ಯಾಯ ಬೈಬಲ್ ಓದು. ಅರ್ಥ ಆಗ್ತಿದ್ಯಾ? ವಾಟ್ ಎವರ್ ಯು ಗೆಟ್ ಆಪರ್ಚುನಿಟಿ, ಡೂ ಇಟ್ ಮೋರ್. ಇಫ್ ಯು ಡೂ ಮೋರ್, ಯು ಆರ್ ಸೇವಿಂಗ್ ಮೋರ್. ಜಾಸ್ತಿ ಮಾಡ್ತಿದ್ಯಾ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ಯು ಆರ್ ಸೇವಿಂಗ್ ಮೋರ್. ಯಾಕೆ ಇಷ್ಟೆಲ್ಲ ಸೇವ್ ಮಾಡ್ತಿದ್ಯಾ, ಯಾಕೆ ಇಷ್ಟೆಲ್ಲ ನೀನ್ ಜೋಪಾನವಾಗಿ ಇಡ್ತಿದ್ಯಾ ಅಂತಂದ್ರೆ ನಿನಗ್ ಗೊತ್ತಿಲ್ಲ ನನ್ನ ಗಾಡಿ ನಿಂತಾಗುತ್ತೆ. ಅರ್ಥ ಆಗ್ತಿದೆ? ಯಾಕೆ ಅರ್ಧ ಲೀಟರ್ ಪೆಟ್ರೋಲ್ ನಿನ್ ಗಾಡಿಯಲ್ಲಿ ಯಾವಾಗ್ಲೂ ಇರುತ್ತೆ ಅಂತಂದ್ರೆ ನಿನಗ್ ಗೊತ್ತಿಲ್ಲ ನನ್ನ ಗಾಡಿ, ಅದಕ್ಕೆ ನಾನು ಪೆಟ್ರೋಲ್ ಇಟ್ಕೊಂಡಿದ್ದೆ. ನಿನಗ್ ಗೊತ್ತಿಲ್ಲ ನಾನು ಪರಲೋಕಕ್ಕೆ ಹೋಗಬೇಕು ಅಂತಂದ್ರೆ ಇಷ್ಟು ನನ್ನ ಹತ್ರ ಇರಬೇಕು, ಬ್ಯಾಕಪ್ ಇರಬೇಕು. ಬುದ್ಧಿವಂತರು ಬುದ್ಧಿಹೀನರು ಹೇಗೆ ಡಿಸೈಡ್ ಆಗ್ತಾರೆ ಅಂತಂದ್ರೆ ನಿನ್ನ ಭಕ್ತಿ, ನಿನ್ನ ವಿಶ್ವಾಸ, ನೀನು ಮಾಡುವಂತ ಕ್ರಿಯೆ, ನೀನು ಮಾಡುವಂತ ನಿನ್ನ ಈ ಒಂದು ಭಕ್ತಿಯ ಪ್ರಯಾಣ ಹೇಗಿದೆ ಎನ್ನುವಂಥದ್ದನ್ನ ನೋಡಿನೇ ನಿನ್ನಲ್ಲಿ ಭಕ್ತಿ ಇದೆಯೋ ಇಲ್ಲವೋ ಎನ್ನುವಂತ ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ. ಸೊ ಬುದ್ಧಿಹೀನರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಆದರೆ ಇದು 2000 ವರ್ಷಗಳಿಂದ ಯೇಸು ಕ್ರಿಸ್ತರು ನುಡಿದಂತ ಸಾಮ್ಯವಾಗಿದ್ದಾಗ್ಯೂ ಇವತ್ತಿಗೆ 2025ನೇ ವರ್ಷದಲ್ಲಿ ಕುಳಿತುಕೊಂಡು ಈ ಸಾಮ್ಯವನ್ನ ಮಾತನಾಡಿಕೊಂಡ್ರೆ ಎಷ್ಟು ಜನ ಬುದ್ಧಿವಂತರಿದ್ದೇವೆ, ಎಷ್ಟು ಜನ ಬುದ್ಧಿಹೀನರಿದ್ದೇವೆ, ಎಷ್ಟು ಜನ ನಾವು ಬ್ಯಾಕಪ್ ಇಟ್ಕೊಂಡಿದ್ದೇವೆ, ಎಷ್ಟು ಜನ ನಾವು ಪರಲೋಕಕ್ಕೆ ಹೋಗ್ತೇವೆ ಅನ್ನುವಂತ ಗ್ಯಾರಂಟಿ ನಮಗಿದೆ? ನೋ ಸರ್. ಇಫ್ ಯು ಆರ್ ಥಿಂಕಿಂಗ್ ದಟ್ ಐ ವಿಲ್ ಎಂಟರ್ ಟು ದಿ ಹೆವೆನ್, ನಾನು ಪರಲೋಕಕ್ಕೆ ಸೇರ್ತೇನೆ, ನಾನು ಪ್ರಥಮವಾದಂತ ಸ್ಥಾನದಲ್ಲಿ ಇರ್ತೇನೆ ಅಂತಂದ್ರೆ ನೋ, ದಟ್ ಈಸ್ ನಾಟ್ ಟ್ರೂ. ಅದೇನಂತಾರೆ, ಸತ್ಯವಲ್ಲ. ತೆಲುಗಲ್ಲಿ ಹೇಳ್ತಾರೆ ದೂರపు కొండలు ನುಣುಪು ಅಂತ. ಕನ್ನಡದಲ್ಲಿ ಇದೆಯಲ್ಲ ಅದು, ದೂರದ ಬೆಟ್ಟಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಸ್ಮೂತ್ ಆಗಿ ಇದ್ದಂಗೆ ಇರುತ್ತೆ. ಹತ್ರ ಏನಂತಾರಣ? ಅರ್ಥ ಆಗಿಲ್ಲ. ನುಣ್ಣಗೆ ನೈಸ್ ಆಗಿರುತ್ತೆ ದೂರದಿಂದ ನೋಡಿದ್ರೆ. ಹತ್ರ ಹೋಗ್ತಿದ್ರೆ ಬಂಡೆಗಳು, ಕಲ್ಲುಗಳು, ಅದನ್ನ ಹತ್ತಕ್ಕೆ ನಮಗ್ ಆಗಲ್ಲ. ಹಿಂಗಿದ್ಯಾ ಇದು ಅಂತ ಅನ್ಸುತ್ತೆ. ಪರಲೋಕ ಅನ್ನೋದು ಕೂಡ ನೋಡೋದಕ್ಕೆ ಹೆಂಗಿದೆ ಗೊತ್ತಾ? ಸಾಕಾಗಿದೆ. ಹೋಗ್ಬಿಡ್ಬೋದು, ನಾನು ಸಾಕು ಇಷ್ಟೆಲ್ಲ ಹೋಗ್ಬಿಡ್ಬೋದು ಗೊತ್ತಾ ನಾನು ಅಂತ ಅನ್ಕೊಳ್ತೀವಿ. ಬಟ್ ಒನ್ಸ್ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರೆ, ಪರಲೋಕದ ಪ್ರಯಾಣವನ್ನ ಶುರು ಮಾಡಿದ್ರೆ, ನೀನು ಬೆಳಗ್ಗೆ ತಿಂದಿರುವಂತ ತಿಂಡಿ ಎಲ್ಲ ಕರಗಾಗತ್ತೆ. ನೀನು ಮಧ್ಯಾಹ್ನ ತಂದಿರುವಂತ ಬುತ್ತಿನೂ ಕೂಡ ಸಾಕಾಗಲ್ಲ ಅದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಪ್ಲೀಸ್ ಮೇಂಟೈನ್ ಸಮ್ ಬ್ಯಾಕಪ್ ಫಾರ್ ಯೋರ್ ಫೇತ್. ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಕೆಂಗೇರಿ ಆದ್ಮೇಲೆ ಕುಂಬಳಗೂಡ ರೋಡ್ ಅಲ್ಲಿ ರೈಟ್ ತಗೊಂಡ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಒಂದು ಬೆಟ್ಟ ಇತ್ತು. ಬಂಡೆದು ಪ್ಲಾನ್ ಮಾಡಿದ್ರು ಎಲ್ಲಾರು ನಮ್ ಕಂಪನಿಯಿಂದ. ಒಂದು ವರ್ಷಕ್ಕೊಂದ್ಸತಿ ಆತರ ಏನೋ ಒಂದ್ ಮಾಡ್ತಿರ್ತಾರೆ, ಎಲ್ಲಾರ್ನು ಟೀಮ್ ಎಲ್ಲಾರ್ನು ಕರ್ಕೊಂಡು ಹೋಗಿದ್ವಿ. ದೂರದಿಂದ ಹೋಗ್ತಿದ್ದಂಗೆ ಅದ್ ಎಲ್ಲಾರು ಹೇಳ್ತಿದ್ರು ಗಾಡಿಲಿ ಹೋಗ್ಬೇಕಾದ್ರೆ, ಅದೇ ಕಣ ನಾವ್ ಹತ್ತೋದು, ಅದೇ ಕಣ ಬೆಟ್ಟ, ಅದು ಈಟೆ ಐತೆ ಹತ್ಬಿಡ್ಬೋದು ಅಂತ ಅನ್ಕೊಂಡ್ವಿ. ಈಟೆ ಐತೆ, ಅದು ಇಷ್ಟ ಐತೆ, ಆರಾಮಾಗಿ ಹತ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಹೆಚ್ಚು ಕಡಿಮೆ 10-11 ಗಂಟೆಗೆ ಶುರು ಮಾಡಿದ್ವಿ ಬೆಟ್ಟ ಹತ್ತೋದು. ಹತ್ತಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಸಖತ್ತಾಗಿತ್ತು, ಸೂಪರ್ ಆಗಿದೆ ಅಂತ ಅನಿಸ್ತು. ಬೆಳಿಗ್ಗೆ ತಿಂದಿದ್ ನಾಷ್ಟ ಎಲ್ಲ ಕರಗೋಯ್ತು.
ಮತ್ತೆ ಹತ್ತುತ್ತಿದೀವಿ ಹತ್ಬಿಟ್ಟು ಬಂತಾ ಅಂತ ತಲೆ ಎತ್ತಿ ನೋಡ್ತೀವಿ. ಎಷ್ಟಾದ್ರೆ ನಡ್ಕೊಂಡ್ ಬಂದಿದೀವಲ್ಲ ಇನ್ನೂ ಅಷ್ಟೈತೆ ಅಲ್ಲಿ. ಎಷ್ಟ್ ನಡ್ಕೊಂಡ್ ಬಂದಿದೀವೋ ಅಷ್ಟೈತೆ. ಸರಿ ಆಯ್ತು ಅಂತೇಳಿ ದಮ್ ಹಿಡ್ಕೊಂಡು ಹತ್ತದ್ವಿ. ಅದು ಬಂಡೆ. ಅಲ್ಲಿ ಮಣ್ಣಿಲ್ಲ, ಹುಳ್ಳಿಲ್ಲ, ಏನೂ ಇಲ್ಲ. ಬರೀ ಬಂಡೆ. ಕಾಲ್ ಜಾರ್ತಿದೆ, ಬಿಸ್ಲು ಮೇಲಿಂದ ಹೊಡಿತಿದೆ, ಮತ್ತೆ ಬಂಡೆಯಿಂದ ಮತ್ತೆ ರಿಫ್ಲೆಕ್ಟ್ ಆಗಿ ಅದು ಹೊಡಿತಿದೆ. ಇಷ್ಟು ತಡ್ಕೊಂಡು ಹತ್ತುತ್ತಿದೀವಿ. ಹತ್ತದ್ಮೇಲೆ ಆಯ್ತಾ? ಮುಗೀತಾ? ಅದೊಂಥರ ಸಮವಾಗಿರುವಂತ ಒಂದು ಸರ್ಫೇಸ್ ಬಂತು. ಲೆವೆಲ್ ಆಗಿರುವಂತ ಸರ್ಫೇಸ್. ಮುಗೀತು. ಇನ್ನಿಷ್ಟೇ ಅಂತ ಅಂದ್ಕೊಂಡ್ರೆ, ನಮಗಿಂತ ಮುಂದೆ ಹತ್ತದವ್ರು ಇದಾರಲ್ಲ, ಅವ್ರು ಅಲ್ಲಿಂದ ಕಿರ್ಚ್ತವ್ರೆ. ಅಲ್ಲಲ್ಲ ಇನ್ನೂ ಇದೆ, ಬನ್ನಿ ಅಂತ. ಮತ್ತೆ ಹತ್ಕೊಂಡು ಹೋಗಿ, ಯಾಕ ಅಲ್ಲಿಗೆ ಹೋಗಿದ್ದೀರಾ? ಇಲ್ಲೇ ಸಾಕಲ್ಲ? ಇಲ್ಲ ಇಲ್ಲೇ ಚೆನ್ನಾಗಿದೆ ಅಂತ ನೀವು. ಅಲ್ಲಿಗೆ ಹೋದ್ರೆ ಇನ್ನೂ ಚೆನ್ನಾಗಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿರುವಂತ ವಿಷಯ ಏನ್ ಗೊತ್ತಾ? ಕೆಳಗಡೆ ಎಲ್ಲೂ ಇಲ್ದಿರುವಂತ ಅಂಗಡಿ ಬೆಟ್ಟದ ಮೇಲೆ ಇಟ್ಟವ್ರೆ ಅಂಗಡಿನ. ಅಂಗಡಿ ಇಟ್ಟವ್ರೆ. ನಿಮ್ಗೆ ವಾಟರ್ ಬಾಟಲ್ ಸಿಗುತ್ತೆ, ಸೌತೆಕಾಯಿ ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಈ ಚಿಕ್ಕ ಪುಟ್ಟ ಐಟಮ್ಸ್ ನೀವು ಹತ್ತೋದಕ್ಕೆ ಏನೇನು ಬೇಕಲ್ಲ, ಚಿಕ್ಕ ಐಟಮ್ಸ್ ಅವೆಲ್ಲ ಅಲ್ಲಿ ಸಿಗುತ್ತೆ. ಕೆಳಗಡೆ ಆದ್ರೆ ನಿಮ್ಗೆ ಹಾಫ್ ಲೀಟರ್ ಬಾಟ್ಲ್ 10 ರೂಪಾಯಿ, 50 ರೂಪಾಯಿ. ಅಲ್ಲ ಅಣ್ಣ, ಕೆಳಗಡೆ 10 ರೂಪಾಯಿ ಅಲ್ವಾ ಅಣ್ಣ? ಅದು ಕೆಳಗಡೆ. ನೀವ್ ಇವಾಗ ಭೂಮಿ ಮೇಲಿದ್ದೀರಾ, ಅದಕ್ಕೆ ನಿಮ್ಗೆ ಇವಾಗ ಇದು ಬಾಟ್ಲು 50 ರೂಪಾಯಿ. ಅಣ್ಣ ಮಜ್ಜಿಗೆ ಬೇಕಣ್ಣ, ಎಷ್ಟಣ್ಣ? ಅಣ್ಣ 30 ರೂಪಾಯಿ. ಅಲ್ಲ ಅಣ್ಣ, ಕೆಳಗಡೆ ಬರೀ 10 ರೂಪಾಯಿಗೆ ಕೊಡ್ತಾರಣ್ಣ. ಅಣ್ಣ ಅದು ಕೆಳಗಡೆ ಅಣ್ಣ, ಇಲ್ಲಿ ಮೇಲೆ ಬಂದಿದ್ದೀರಲ್ಲ ನಿಮಗೆ ರೇಟ್ ಜಾಸ್ತಿ. ಸರಿ ಆಯ್ತಣ್ಣ, ಫೋನ್ ಪೇ ಗೂಗಲ್ ಪೇ, ಫೋನ್ ಪೇ ಇದೆಯಾ, ಸ್ಕ್ಯಾನರ್ ಇದೆ? ಅಣ್ಣ ಎಲ್ಲಿ ಬಂದು ಏನ್ ಮಾತಾಡ್ತೀರಾ? ಬರೀ ಕ್ಯಾಶ್. ಇದೇನ್ ಸಿಗಲ್ಲ, ನೆಟ್ವರ್ಕ್ ಇಲ್ಲ, ಅದಕ್ಕೆ ಫೋನ್ ಪೇ ಗೂಗಲ್ ಪೇ ಇಲ್ಲ. ಕ್ಯಾಶ್ ಇದ್ರೆ ಮಾತ್ರ ಕ್ಯಾಶ್. ನಮಗಿರುವಂತ ಕೆಟ್ಟ ಅಭ್ಯಾಸ ಏನು ಗೊತ್ತಾ? ಕ್ಯಾಶ್ ಇಡಲ್ಲ ನಾವು. ಕೆಟ್ಟ ಅಭ್ಯಾಸ ಕ್ಯಾಶ್. ಒಂದಂದ್ರೆ ₹1 ಇಡಲ್ಲ. ಏನಿದ್ರು ಕೂಡ ಗಾಲಿಲಿ ಇರುತ್ತೆ, ಬೇಕಾದಾಗ ಎಳ್ಕೊಳ್ಳೋದು ನಾವು. ಇದು ನಮ್ಮ ಅಭ್ಯಾಸ. ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಯ್ತು ಕ್ಯಾಶ್ ವ್ಯಾಲ್ಯೂ ಏನಂತ. ಯಾಕಂದ್ರೆ ಒಂದ್ ಕಡೆಯಿಂದ ಸೋರ್ತಿದೆ, ಒಂದ್ ಕಡೆಯಿಂದ ಇಳಿತಿದೆ. ಎಲ್ಲೆಲ್ಲಾದ್ರೆ ಬಾಡಿಯಲ್ಲಿ ನರಗಳು, ಮಸಲ್ಸ್ ಇರ್ತಾವಲ್ವಾ, ಮಾಂಸದ ಖಂಡಗಳು ಇರ್ತಾವಲ್ವಾ, ಆ ಖಂಡ ಎಲ್ಲ ಆಕ್ಟಿವೇಟ್ ಆಗ್ತಿದಾವೆ ನಮ್ ಬಾಡಿಯಲ್ಲಿ. ಜಿಮ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಹಂಗ್ ಹೋಗ್ತಿದೆ. ಸರಿ ಆಯ್ತು, ಮಜ್ಜಿಗೆ ಕುಡಿದ್ವಿ, ನೀರು ಕುಡಿದ್ವಿ, ಸ್ವಲ್ಪ ತಂಪಾದ್ವಿ. ಇನ್ ಇಳಿದು ಹೋಗ್ಬಿಡೋಣ ಅಂತಂದ್ರೆ ಇಳಿಯಂಗಿಲ್ಲ, ಇನ್ನೂ ಮೇಲೈತೆ. ಇನ್ನು ಮೇಲೋಗಿ ಹೋಗಿ ಹೋದ್ಮೇಲೆ ಮುಂದೆ ಹೋಗಿದ್ರಲ್ಲ, ಬಾರೋ ಇನ್ನೂ ಇದೆ ಅಂತ ಕರೆದಿದ್ರಲ್ಲ, ಅವ್ರು ರಿಟರ್ನ್ ಬರ್ತವ್ರೆ. ರಿಟರ್ನ್ ಬಂದ್ ಏನ್ ಹೇಳ್ತಾರ ಗೊತ್ತಾ? ಏನು ಇಲ್ಲ ಕಣ, ಅಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ ಅಷ್ಟೇ, ಅದು ನೋಡ್ಕೊಂಡು ಅಷ್ಟೇ ಬಂದ್. ಇವಾಗ ಏನ್ ಹೋಗೋದ ಬೇಡವಾ? ಏನು ಬೇಡ, ಬಂದ್ಬಿಡಿ, ಹೋಗ್ಬಿಡ ನಿಂದಕ್ಕೆ. ನೋಡೋದು ಬೇಡ, ಏನು ಬೇಡ. ಇಲ್ಲ, 2 ಹೆಜ್ಜೆ ಇದೆ, ಏನು ಚೆನ್ನಾಗಿಲ್ಲ ಅಲ್ಲಿ, ಬಾರೋ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಷ್ಟು ದೂರ ಹೋಗಿದ್ದ ಅದನ್ನ ನೋಡಕ್ಕೆ. ಕೊನೆಗೆ ಅದು ನೋಡು ಇಲ್ಲ, ರಿಟರ್ನ್. ಹತ್ತಕ್ಕೆ 2-3 ಅವರ್ ಬೇಕಾಯ್ತು, ಇಳಿಯಕ್ಕೆ 1 ಅವರ್ ಅಲ್ಲಿ ಇಳಿದ್ಬಿಟ್ವಿ. ಹತ್ತಕ್ಕೆ 2-3 ಅವರ್ ಬೇಕಾಯ್ತು, ಇಳಿಯೋದು ಯಾಕೆ ಗೊತ್ತಾ? ಹತ್ತದ್ ಕಷ್ಟ, ಗ್ರಾವಿಟಿ ಯಾವಾಗ್ಲೂ ಎಳಿತಿರುತ್ತೆ. ಗ್ರಾವಿಟಿ ಏನಂತಾರೆ, ಭೂಮಿ ಆಕರ್ಷಣ ಶಕ್ತಿ, ಅದು ಎಳಿಯುತ್ತೆ. ಎಳಿಬೇಕಾದ್ರೆ ಹತ್ತೋದ್ ಕಷ್ಟ, ಇಳಿಬೇಕಾದ್ರೆ ಅದು ಎಳ್ಕತಿರುತ್ತೆ. ಆ ಎಳ್ಕೋಬೇಕಾದ್ರೂ ಕೂಡ ಕಾಲ್ ಗಟ್ಟಿ ಇರಬೇಕು. ಕಾಲ್ ಸ್ಲಿಪ್ ಆಯ್ತಾ, ಡೈರೆಕ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತೀವಿ. ಸೊ ಯಾಕೆ ಇಷ್ಟೆಲ್ಲ ಹೇಳ್ದೆ ಗೊತ್ತಾ ಪ್ರಿಯರು? ಯಾಕೆ ಇಷ್ಟೆಲ್ಲ ಇದು ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಚಿಕ್ಕ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ನಾನು ವಿವರಿಸಿ ಹೇಳ್ಬೇಕಂತ ಅವಶ್ಯಕತೆ ಯಾಕೆ ಬಂತು ಗೊತ್ತಾ? ಗಾಡಿಯಿಂದ ನೋಡ್ಬೇಕಾದ್ರೆ ಚಿಕ್ಕದೆ ಅಂತ ಅನ್ಕೊಂಡ್ವಿ, ಹತ್ತಿದ್ರೆ ಗೊತ್ತಾಯ್ತು. ಅರ್ಥ ಗೊತ್ತಾ? ಗಾಡಿಯಿಂದ ನೋಡ್ಬೇಕಾದ್ರೆ ಚಿಕ್ಕದು, ಹತ್ತದ್ಮೇಲೆ ದೊಡ್ಡದು. ಹೋಗ್ಲಿ, ಹತ್ತದ ಮೇಲೆ ಏನಾದ್ರು ಅಲ್ಲಿ ಮಧ್ಯದಲ್ಲಿ ಅಂಗಡಿ ಇತ್ತಂದಲ್ಲ, ಅಲ್ಲೇನಾದ್ರು ತಗೊಳ್ಳೋದಕ್ಕೆ ದುಡ್ಡೇನೋ ಇದೆ, ಬಟ್ ತೆಗೆದುಕೊಳ್ಳುವಂತ ರೀತಿ ಅಲ್ಲಿಲ್ಲ. ಸೊ ಯಾಕಿಷ್ಟೆಲ್ಲ ಹೇಳಿದೆ ಅಂತಂದ್ರೆ, ನಾವು ಎಷ್ಟಾದ್ರೆ ಸಾಕು ಅಂತ ನಾವು ಅಂದ್ಕೊಳ್ತೀವಲ್ಲ, ಅಷ್ಟು ನಿಜವಾಗ್ಲೂ ಸಾಕಾಗಲ್ಲ. ಒನ್ಸ್ ಯೇಸು ಕ್ರಿಸ್ತನು ಬರಬೇಕಾದ್ರೆ ಯೇಸು ಕ್ರಿಸ್ತನ ಕೈಯಲ್ಲಿ ಏನಿರುತ್ತೆ ಗೊತ್ತಾ? ತಕ್ಕಡಿ ಇರುತ್ತೆ. ಯಾಕೆ ಸ್ವಾಮಿ ತಕ್ಕಡಿ ಹಿಡ್ಕೊಂಡ್ ಬಂದಿದ್ಯಾ ಅಂತಂದ್ರೆ, ನಿನ್ನ ಭಕ್ತಿ ಒಂದು ತಟ್ಟೆಯಲ್ಲಿ ಹಾಕ್ತೇನೆ, ನನಗೆ ಎಷ್ಟು ಭಕ್ತಿ ಬೇಕೋ ಇನ್ನೊಂದ್ ತಟ್ಟೆಯಲ್ಲಿ ಹಾಕ್ತೇನೆ, ಇದಕ್ಕೆ ಮ್ಯಾಚ್ ಆದ್ರೇನೆ ನಿನಗ್ ಪರಲೋಕ.
ದೇವರು ಆ ಅಳತೆಯನ್ನ, ಕ್ರಿಸ್ತನ ಅಳತೆಯ ತಕ್ಕಡಿಯನ್ನ ತೆಗೆದುಕೊಂಡು ಬಂದು ನಿಜವಾಗ್ಲೂ ನಮ್ಮನ್ನ ತಟ್ಟೆಯಲ್ಲಿ ಕೊಂಡ್ರಿಸ್ಬಿಟ್ಟು, ನನಗೆ ಬೇಕಾಗಿರುವಂತ ಭಕ್ತಿ ಇಷ್ಟು, ನಿನ್ನಲ್ಲಿರುವಂತ ಭಕ್ತಿ ಇಷ್ಟು ಅಂತ ಒಂದು ವೇಳೆ ಅಳತೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಪ್ರಿಯರೇ? ನಮ್ಮ ಭಕ್ತಿ ಇಷ್ಟೇ ಸಾಕು ಅಂತ ನಾವ್ ಯಾವ್ದನ್ನಾದ್ರೂ ಲೆಕ್ಕ ಹಾಕೊಂಡಿದ್ವಲ್ಲ, ನಮ್ಮ ಲೆಕ್ಕಾಚಾರ ಏನಿತ್ತಲ್ಲ ಅದ್ ಹಂಗೆ ಮೇಲೋಗ್ಬಿಡುತ್ತೆ. ಅಂದ್ರೆ ಕ್ರಿಸ್ತನ ಮುಂದೆ ನಮ್ಮ ಭಕ್ತಿ ನಿಲ್ಲುವಂತಹ ಭಕ್ತಿ ಅಲ್ಲ, ಬೀಳುವಂತ. ಪ್ಲೀಸ್ ಬಿ ಪ್ರಿಪೇರ್ಡ್, ಪ್ಲೀಸ್ ಬಿ ರೆಡಿ. ಯಾವಾಗ ಬರ್ತೇನೋ ನನಗೂ ಗೊತ್ತಿಲ್ಲ, ಕಳ್ಳನು ಬರುವ ಹಾಗೆ ನಾನು ಬರ್ತೇನೆ. 42ನೇ ವಚನದಲ್ಲಿ ಅದೇ ಹೇಳ್ತಾರೆ ನೋಡಿ, 24ನೇ ಅಧ್ಯಾಯ 42ನೇ ವಚನ. ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಹ್ಮ್ ಕಳ್ಳನು ಬರುವ ಜಾವ ಮನೆಯ ಯಜಮಾನಿಗೆ ತಿಳಿದಿದ್ದರೆ ಅವರು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಿ ಗುಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂತ ಆಳು ಯಾರು? ನಾನು ಕೂಡ ಯಾವಾಗ ಬರ್ತೇನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಬಿ ರೆಡಿ. ಪ್ರಿಯರೇ, ಇಷ್ಟು ಕಾಲ ನಾವು ಯಾವ ಭಕ್ತಿಯನ್ನ ಮಾಡಿದ್ದೇವಲ್ವಾ, ಅಷ್ಟು ಸಾಕಾಗತ್ತಾ? ಸಾಕಾಗಲ್ಲ. ಇಷ್ಟು ದಿನ ಯಾವ್ದನ್ನಾದ್ರೆ ನಾವು ಕಾಪಾಡ್ಕೊಂಡು ಬಂದಿದ್ದೇವಲ್ವಾ, ಸಾಕಾಗುತ್ತೆ ಅನ್ಕೊಂಡಿದ್ದೀರಾ? ಸಾಕಾಗಲ್ಲ. ನಮ್ಮನ್ನೇ ಪರಲೋಕಕ್ಕೆ ಸೇರ್ಸಲ್ಲ, ಅದು ಬೇರೆಯವ್ರನ್ನ ಏನ್ ಸೇರ್ಸುತ್ತೆ ಅದು ಪರಲೋಕ? ಯೇಸುಸ್ವಾಮಿ ಏನ್ ಹೇಳಿದಾರೆ? ನೀವ್ ಮಾತ್ರ ಬನ್ನಿ ಪರಲೋಕಕ್ಕೆ ಅಂತ ಹೇಳಿದ್ರ? ನಿಮ್ಮ ಜೊತೆಗೆ ಇನ್ನೂ ಜನರನ್ನ ಕರ್ಕೊಂಡು ಬನ್ನಿ. ನೀವು ಸರ್ವಲೋಕಕ್ಕೆ ಹೋಗಿ ಸ್ವಾರ್ಥ ಹೇಳಿ, ನಂಬಿದವರಿಗೆ ದೀಕ್ಷಾ ಸ್ನಾನ ಮಾಡಿಸಿ. ಮತ್ತೆ ದೀಕ್ಷಾ ಸ್ನಾನ ಮಾಡಿಸಿ ನಿಮ್ ಜೊತೆ ಕೆಲವ್ರನ್ನ ಎಳ್ಕೊಂಡು ಬನ್ನಿ, ಅಗ್ನಿಯೊಳಗಿಂದ ಕೆಲವರನ್ನ ರಕ್ಷಿಸಿ ಅಂತ ಯೇಸುಸ್ವಾಮಿ ಹೇಳಿರೋದ್ರೆ, ನಮ್ಮ ಭಕ್ತಿನೇ ನಮಗ್ ಸಾಕಾಗ್ತಿಲ್ಲ, ನಾವೇ ಪರಲೋಕಕ್ಕೆ ಹೋಗ್ತೇವೆ ಅನ್ನುವಂತ ಗ್ಯಾರಂಟಿ ನಮಗಿಲ್ಲ, ಮತ್ತೆ ಬೇರೆಯವ್ರನ್ನ ಹೇಗೆ ನಾವು ಅವ್ರನ್ನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ? ಸೊ ಪ್ಲೀಸ್, ಬುದ್ಧಿವಂತರಾಗಿ ನಾವಿರಬೇಕೆ ಹೊರತು ಬುದ್ಧಿಹೀನರಾಗಿ ನಾವು ಇರಬಾರದು. ಆದಾಮನು ಹಾಗೆ ಅಂದುಕೊಂಡ, ಹವ್ವಳು ಹಾಗೆ ಅಂದುಕೊಂಡ್ರು, ನಾವು ತಪ್ಪು ಮಾಡಲ್ಲ ಅಂತ ಅಂದುಕೊಂಡ್ರು, ಕೊನೆಗೆ ತಪ್ಪು ನಡೀತು. ದಾವೀದನ ಭಕ್ತಿ ಕೂಡ, ದಾವೀದನು ನನಗಿರುವಂತ ಭಕ್ತಿ ಸಾಕು, ನನಗಿರುವಂತ ವಿಶ್ವಾಸ ಸಾಕು ಅಂತ ಅಂದುಕೊಂಡ ದಾವೀದನು ಕೂಡ ಬಿದ್ದು ಹೋದ. ಬಿದ್ದ ನಂತರ ಅವರು ನಿಂತಿದ್ದಾರೆ, ಬಿದ್ದ ನಂತರ ಅವರು ಬಲವಾಗಿ ದೇವರಿಗೋಸ್ಕರ ಬದುಕಿದ್ದಾರೆ, ಅದು ಬೇರೆ ವಿಷಯ. ಬಟ್ ಅವರು ಕೂಡ ಬಿದ್ದಿದ್ದಾರೆ. ದೆನ್ ವಾಟ್ ಅಬೌಟ್ ಯು ಅಂಡ್ ವಾಟ್ ಅಬೌಟ್ ಮೀ? ಅವರೇ ಬಿದ್ದಿರಬೇಕಾದ್ರೆ ದೆನ್ ವಾಟ್ ಅಬೌಟ್ ಯು ಅಂಡ್ ವಾಟ್ ಅಬೌಟ್ ಮೀ? ಸೊ ಪ್ಲೀಸ್, ದೇವರಿಗೋಸ್ಕರ ಬದುಕೋಣ. ದೇವರಿಗೋಸ್ಕರ ಅನೇಕ ಕಾರ್ಯ ದೇವರು ಅವಕಾಶ ಕೊಡ್ತಾರೆ ಪ್ರೇರೆ. ದಿಸ್ ಇಸ್ ಟ್ರೂ. ದೇವರು ಅವಕಾಶಗಳನ್ನು ಕೊಡ್ತಾರೆ. ನೀನು ಭಕ್ತಿಯಲ್ಲಿ ನಿಲ್ಲುವುದಕ್ಕೆ, ನೀನು ನಿನ್ನ ಭಕ್ತಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ದೇವರು ಅವಕಾಶಗಳನ್ನ ಕೊಡ್ತಾರೆ. ಆ ಬುದ್ಧಿವಂತರ ಮನೆಯಲ್ಲೂ ಎಣ್ಣೆ ಇದೆ, ಬುದ್ಧಿಹೀನರ ಮನೆಯಲ್ಲೂ ಎಣ್ಣೆ ಇದೆ. ತರದಕ್ಕೆ ಇವ್ರಿಗೆ ಮೈಬಾರ ಅದಕ್ಕೆ ಇವ್ರು ತಂದಿಲ್ಲ, ಮಂಟಪಕ್ಕೆ ಹೋಗಿಲ್ಲ, ಮದುವೆಗೆ ಸೇರಿಲ್ಲ. ನಮಗೂ ತುಂಬಾ ಸಲ ಮೈಬಾರ ಜಾಸ್ತಿಯಾಗಿ ಇರುವಂತದ್ದನ್ನ ನಾವು ಸಾಕು, ಬೇಕಿಲ್ಲ ಅಂತ ನಮ್ಮ ಲೆಕ್ಕದಲ್ಲಿ ನಾವಂತ ಇರ್ತೇವೆ. ಅಲ್ಲಿಗೆ ಹೋದ್ಮೇಲೆ ಲೆಕ್ಕ ಚಿಂತೆ. ನಮ್ಮ ಲೆಕ್ಕ ನಮಗಿದ್ರೆ ದೇವ್ರ ಲೆಕ್ಕ ದೇವ್ರಿಗಿರುತ್ತೆ. ಸೊ ಪ್ಲೀಸ್ ಮೈಂಟೈನ್ ಮೋರ್, ಮೈಂಟೈನ್ ಬ್ಯಾಕಪ್, ಮೈಂಟೈನ್ ಮೋರ್ ದನ್ ವಾಟ್ ಯು ಹ್ಯಾವ್. ನಿನ್ನ ಭಕ್ತಿ ಇಷ್ಟೇ ಸಾಕಾಗಲ್ಲ. ನಿನ್ನ ಗಾಡಿಗಿರುವಂತ ಪೆಟ್ರೋಲೇ ಸಾಕಾಗಲ್ಲ ಅಂತಂದ್ಮೇಲೆ ಭಕ್ತಿ ಎಲ್ಲಿ ಸಾಕಲ್ಲ? ಸೊ ಪ್ಲೀಸ್, ಲೆಟ್ಸ್ ಮೈಂಟೈನ್ ಮೋರ್, ಲೆಟ್ಸ್ ಡೂ ಮೋರ್. ಹೆಚ್ಚಾಗಿ ಮಾಡೋಣ. ಪ್ರಾರ್ಥನೆ ಆಗಲಿ, ಸತ್ಯವೇದವನ್ನ ಓದುವುದಾಗಲಿ, ದೇವರಿಗೋಸ್ಕರ ಕಾರ್ಯಗಳನ್ನ ಮಾಡುವುದರಲ್ಲಾಗಲಿ, ಯಾವುದು ನಮಗೆ ಸಿಗುತ್ತೋ, ನಿನಗೆ ಕೈಗೆ ಬಂದ ಕೆಲಸವನ್ನ ನಿನ್ನ ಶಕ್ತಿ ಲೋಪವಿಲ್ಲದೆ ನೀನು ಮಾಡು. ನಿನಗೆ ಏನ್ ಸಿಗುತ್ತೆ, ಏನ್ ದೇವ್ರು ನಿನಗೆ ಕೊಟ್ಟಿದ್ದಾರೆ, ಏನ್ ಅವಕಾಶ ದೇವರು ನಿಮ್ಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಡೋಂಟ್ ಮಿಸ್ ಇಟ್. ಜಸ್ಟ್ ಡೂ ಇಟ್ ಬ್ಲೈಂಡ್ಲಿ. ಅದೇನಾಗ್ತಿದೆ ಗೊತ್ತಾ? ಯು ಆರ್ ಬ್ಯಾಕಿಂಗ್ ಅಪ್. ನೀನ್ ಅದನ್ನ ಬ್ಯಾಕಪ್ ಮಾಡ್ಕೊಳ್ತಿ, ಸೇವ್ ಮಾಡ್ಕೊಳ್ತಿದ್ಯಾ. ಸೇವ್ ಇಟ್ ಫಾರ್ ಲೇಟರ್. ಅದು ನಿನಗೆ ಯೂಸ್ ಆಗಬೇಕಾದ್ರೆ ಅದು ನಿನಗೆ ಗೊತ್ತಾಗುತ್ತೆ, ಯೂಸ್ ಆಗತ್ತೆ. ಸೊ ಪ್ಲೀಸ್, ಲೆಟ್ಸ್ ಮೇಂಟೈನ್ ಸಮ್ ಬ್ಯಾಕಪ್. ಭಕ್ತಿಯನ್ನ ನಾವು ಕಾಪಾಡಿಕೊಳ್ಳೋಣ. ಬುದ್ಧಿವಂತರಾಗಿ ನಾವಿರಬೇಕು ಹೊರತು ಬುದ್ಧಿಹೀನರಾಗಿ ನಾವು ಇರಬಾರದು. ಬುದ್ಧಿಹೀನರಿಗೂ ಬುದ್ಧಿವಂತರಿಗೂ ವ್ಯತ್ಯಾಸ. ಎಣ್ಣೆ ತೆಗೆದುಕೊಂಡರೂ ಎಣ್ಣೆ ತೆಗೆದುಕೊಳ್ಳಿ.
ನೀವು ನಾವು ಕೂಡ ಬುದ್ಧಿವಂತರ ಬುದ್ಧಿಹೀನರ ಅಂತ ಲೆಕ್ಕ ಹಾಕ್ಬೇಕಂತಂದ್ರೆ ಸೇಮ್ ಪ್ರಿನ್ಸಿಪಲ್ ಸೇಮ್ ಫಾರ್ಮುಲಾ ಮಾಡ್ತಿದ್ದೇವಾ ಇಲ್ವಾ? ಇದ್ದೇವಾ ಇಲ್ವಾ? ಪ್ರಕಾರ ನಡೀತಿದ್ದೇವಾ ಇಲ್ವಾ? ಪ್ರಾರ್ಥನೆ ಮಾಡ್ತಿದ್ದೇವಾ ಇಲ್ವಾ? ಬೈಬಲ್ ಓದ್ತಿದ್ದೇವಾ ಇಲ್ವಾ? ದೇವರ ಜೊತೆಗೆ ಸಮಯವನ್ನ ಕಳೀತಿದ್ದೇವಾ ಇಲ್ವಾ? ಯಾಕೆ ನಾವು ಬೈಬಲ್ ಓದಲ್ಲ? ಯಾಕೆ ನಾವು ಪ್ರಾರ್ಥನೆ ಮಾಡಲ್ಲ? ಯಾಕೆ ನಾವು ಇಷ್ಟೆಲ್ಲ ಈ ಯಾವ್ದಾದ್ರೆ ಫಂಡಮೆಂಟಲ್ಸ್ ಇರ್ತಾವಲ್ಲ, ಬೇಸಿಕ್ಸ್, ಯಾಕೆ ಇವೆಲ್ಲ ಮಾಡಲ್ಲ ಗೊತ್ತಾ? ಸಾಕು ಅಂತ ನಾವು ಅಂದ್ಕೊಂಡ್ವಿ, ಅದಕ್ಕೆ ನಾವು ಅದನ್ನ ಇಲ್ಲ ನನಗೆ ಬೇಕು ಅಂತ ಅನ್ಕೊಂಡ್ರೆ ಯಾಕೆ ಮಾಡಲ್ಲ ಪ್ರಿಯರೇ? ಬೇಕು ಅಂತ ಅನ್ಕೊಂಡ್ರೆ ಯಾಕೆ ಮಾಡಲ್ಲ? ನಾವು ಬೇಕು ಅಂತ ಅಂದ್ಕೊಳ್ಳಲ್ಲ, ಸಾಕು ಅಂತ ಅನ್ಕೊಂಡ್ವಿ. ಸಾಕು ಅಂತ ಅಂದ್ಕೊಂಡವರು ಹೋಗಿಲ್ಲ ಮದಲಿಂಗನ ಜೊತೆಗೆ. ಇಲ್ಲ ನನಗೆ ಇನ್ನೂ ಬೇಕು, ಬ್ಯಾಕಪ್ ನನಗೆ ಬೇಕು ಅಂತ ಅಂದ್ಕೊಂಡವರು ಮದಲಿಂಗನ ಜೊತೆಗೆ ಹೋದ್ರು. ನೀವು ನಾವು ಸಾಕು ಅಂತ ಅಂದ್ಕೊಂಡ್ರೆ ಪರಲೋಕ ಹೋಗಲ್ಲ ಪ್ರೇರೆ, ಇದು ಸತ್ಯ. ಇಲ್ಲ ನನಗೆ ಬೇಕು, ನಾನು ಇನ್ನು ಮಾಡಬೇಕು, ನಾನು ಏನು ಮಾಡಿಲ್ಲ ಎನ್ನುವಂತ ಕಾನ್ಸೆಪ್ಟ್, ಆ ಉದ್ದೇಶ ನಮ್ಮಲ್ಲಿದ್ರೆ ಪ್ರಿಯರೇ ಪರಲೋಕಕ್ಕೆ ಹೋಗುತ್ತೇವೆ ಎನ್ನುವಂತ ಭರವಸೆನಾದ್ರೂ ಸ್ವಲ್ಪವಾದ್ರೂ ನಿಮ್ಮಲ್ಲಿ ನಮ್ಮಲ್ಲಿ ಇರುತ್ತೆ. ಸೊ ಎಕ್ಸ್ಟೆಂಡ್ ಯುವರ್ ಸೆಲ್ಫ್, ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಮೇಕ್ ವರ್ಕ್ಸ್ ದಟ್ ಟೇಕ್ಸ್ ಯು ಟು ಹೆವೆನ್. ಪರಲೋಕಕ್ಕೆ ನಿಮ್ಮನ್ನ ಯಾವ್ದಾದ್ರೆ ಸೇರಿಸುತ್ತಲ್ಲ ಆ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಯತ್ನಿಸಿ. ಯೇಸು ಕ್ರಿಸ್ತನ ನೋಡಿದಂತೆ ಈ ಸಾಮ್ಯ ನಮ್ಮೆಲ್ಲರ ಜೀವನದಲ್ಲಿ ಕಾರ್ಯ ಮಾಡುತ್ತೆ ಅಂತ ನಾನು ನಂಬುತ್ತಾ ದೇವರಿಗೋಸ್ಕರ ಹೆಚ್ಚಾದ ಕಾರ್ಯಗಳನ್ನ ನಾವು ಕೈ ಜೋಡಿಸೋಣ, ಅವಕಾಶಗಳನ್ನ ಸದ್ವಿನಿಯೋಗ ಮಾಡಿಕೊಳ್ಳೋಣ, ಹೆಚ್ಚಾದ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಯತ್ನಿಸಿ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ನಿಮ್ಮನ್ನು ನಾವು ಸೇರಬೇಕು, ನಿಮ್ಮ ಜೊತೆಯಲ್ಲಿ ನಾವು ಜೀವಿಸಬೇಕು, ನಿಮ್ಮ ಜೊತೆಯಲ್ಲಿ ನಾವು ನಡೆಯಬೇಕು ಕರ್ತನೆ. ಈ ಲೋಕವು ನಮಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ನಾವು ಅನೇಕ ವರ್ಷಗಳು ಬದುಕುವುದಿಲ್ಲ ಸ್ವಾಮಿ. ನೀವಿರುವಂತ ಲೋಕವೇ ಶಾಶ್ವತ, ನೀವಿರುವಂತ ರಾಜ್ಯವೇ ಶಾಶ್ವತ, ನೀವಿರುವಂತ ಆ ಸಿಂಹಾಸನವೇ ಶಾಶ್ವತವು ಸ್ವಾಮಿ. ಆ ಲೋಕವನ್ನ ಸೇರುವುದಕ್ಕೆ ನಿಮ್ಮ ಮಗನಾದಂತ ಯೇಸು ಕ್ರಿಸ್ತರವರನ್ನ ಕಳಿಸಿ ನೀವು ಹೇಳಿಕಿರುವಂತ ಅನೇಕ ಮಾತುಗಳಿಗಾಗಿ ನಿಮಗೆ ವಂದನೆ. ಈ ದಿನ ಬುದ್ಧಿವಂತ ಕನ್ಯರನ್ನ ನಾವು ನೋಡಿದ್ದೇವೆ, ಬುದ್ಧಿಹೀನ ಕನ್ಯರನ್ನ ನಾವು ನೋಡಿದ್ದೇವೆ. ಅವರ ಬದುಕನ್ನ ನಮ್ಮ ಜೊತೆಗೆ ನಾವು ಹೋಲಿಸಿಕೊಂಡರೆ ಸ್ವಾಮಿ, ನಾವು ಕೂಡ ಅನೇಕ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಇಷ್ಟು ಸಾಕು ನನಗೆ, ಇಷ್ಟಿದ್ದರೆ ನಾನು ಪರಲೋಕಕ್ಕೆ ಸೇರ್ತೇನೆ ಎನ್ನುವಂತ ಮೂರ್ಖ ಭಕ್ತಿಯಲ್ಲಿ ನಾವಿದ್ದೇವೆ ಸ್ವಾಮಿ, ಮೊಂಡು ಭಕ್ತಿಯಲ್ಲಿ ನಾವಿದ್ದೇವೆ ಸ್ವಾಮಿ. ಬುದ್ಧಿವಂತರಾಗಿರುವುದಕ್ಕೆ ಸಹಾಯ ಮಾಡಿ, ಬುದ್ಧಿವಂತರಾಗಿರಲಿಕ್ಕೆ ಜ್ಞಾನವನ್ನು ಕೊಟ್ಟು ನಡೆಸಿ, ಬುದ್ಧಿವಂತರಾಗಿರಲಿಕ್ಕೆ ನಿಮ್ಮ ತಿಳುವಳಿಕೆಯನ್ನು ನಮಗೆ ಕೊಟ್ಟು ನಡೆಸಿ ಸ್ವಾಮಿ. ನೀವು ನಮ್ಮ ಜೀವನದಲ್ಲಿ ಅವಕಾಶವನ್ನು ಕೊಡ್ತಿದ್ದೀರಾ, ನಮ್ಮ ಭಕ್ತಿಯನ್ನ ಬೆಳೆಸಿಕೊಳ್ಳಲಿಕ್ಕೆ ನೀವು ನಮಗೆ ಅವಕಾಶಗಳನ್ನ ದಯಪಾಲಿಸ್ತಿದ್ದೀರಾ. ನಾವು ಬಿದ್ದು ಹೋಗ್ತಿದ್ದೇವೆ, ನಾವು ನಿಲ್ಲಲಿಕ್ಕೆ ನಮ್ಮಿಂದ ಆಗ್ತಿಲ್ಲ. ನಿಮ್ಮ ಬಲವನ್ನು ನಮಗೆ ದಯಪಾಲಿಸಿ ಕರ್ತೇನೆ. ನಿಮ್ಮನ್ನ ನಾವು ನೋಡಬೇಕು, ನಿಮ್ಮ ಜೊತೆಗೆ ಇರಬೇಕು, ನೀವಿರುವಂತ ಲೋಕವನ್ನ ಸೇರಬೇಕು, ಅದೇ ನಮ್ಮ ಜೀವನದ ಆಸೆಯಾಗಿದೆ ಸ್ವಾಮಿ. ಆದ್ರೆ ಸೈತಾನನು, ದುಷ್ಟನು ನಮ್ಮನ್ನು ಬುದ್ಧಿವಂತರಾಗಿ ತೋರಿಸುತ್ತಾ ಮೂರ್ಖರನ್ನಾಗಿ ನಮ್ಮನ್ನು ಮಾಡ್ತಿದ್ದಾನೆ, ಬುದ್ಧಿಹೀನರನ್ನಾಗಿ ನಮ್ಮನ್ನು ಮಾಡ್ತಿದ್ದಾನೆ. ಅವನ ವಂಚನೆಗೆ ಬೀಳದಂತೆ, ಅವನ ಬಳೆಗೆ ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಂಡು ನೀವಿರುವಂತ ಲೋಕವನ್ನು ಸೇರುವವರೆಗೂ ಭಕ್ತಿಯಲ್ಲಿ ನಿಂತುಕೊಳ್ಳುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಕೇಳಿದ ಮಾತುಗಳನ್ನು ನಾವು ಯಾರು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ, ನಿಮ್ಮ ಮಾತುಗಳನ್ನ ಕೇವಲ ಕೇಳುವವರಾಗಿದ್ದು ಬುದ್ಧಿಹೀನರಾಗಿ ನಾವಿರದೆ ಹೆಚ್ಚಾಗಿ ನಿಮಗೋಸ್ಕರ ಮಾಡಲಿಕ್ಕೆ ನಮಗೆ ಒಳ್ಳೆ ಮನಸ್ಸನ್ನು ದಯಪಾಲಿಸಿಕೊಡ್ತೀವಿ. ಈ ಮಾತುಗಳನ್ನು ಭದ್ರ ಮಾಡಿಕೊಂಡಿರುವುದಕ್ಕೆ ನಮಗೆ ಸಹಾಯ ಮಾಡಿ ಕರ್ತನೆ. ನಮ್ಮ ಜೀವನದಲ್ಲಿ ನಿಮ್ಮ ಆಲೋಚನೆ ದೊಡ್ಡದಾಗಿದೆ, ಉನ್ನತವಾಗಿದೆ. ಆ ಉನ್ನತವಾದ ನಿಮ್ಮ ಆಲೋಚನೆ ನೆರವೇರಬೇಕಂದ್ರೆ ನಾವು ನಿಮಗೋಸ್ಕರ ನಿಲ್ಲಬೇಕು, ನಾವು ನಿಮಗೋಸ್ಕರ ಬರಬೇಕು, ನಾವು ನಿಮಗೋಸ್ಕರ ಹೆಚ್ಚಾದ ಕಾರ್ಯಗಳನ್ನ ಮಾಡಬೇಕು ಕರ್ತನೆ. ಮಾಡುವಂತ ಒಳ್ಳೆ ಮನಸ್ಸನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಇದುವರೆಗೂ ನಮ್ಮೆಲ್ಲರನ್ನು ಕಾದು ಕಾಪಾಡಿ ನಡೆಸಿದಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸೇರಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ಸ್ಥಿರಪಡಿಸಿ, ದೃಢಪಡಿಸಿ, ನಿಮ್ಮಲ್ಲಿ ಬಲ ಹೊಂದಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ನಿಮ್ಮ ಬಳಿಗೆ ಸೇರುವ ತನಕ ಈ ನಮ್ಮ ಭಕ್ತಿಯನ್ನು ಬಿಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಮತ್ತೆ ಹಿಂತಿರುಗಿ ಪ್ರಯಾಣಗಳನ್ನ ಮಾಡಿ ಅವರವರ ಮನೆಗಳಿಗೆ ಸೇರುವವರೆಗೂ ನೀವು ಜೊತೆಗಾರನ ಇದ್ಕೊಂಡು ನಡೆಸಿ, ಮತ್ತೆ ನಾವು ಭಾನುವಾರ ಸಭೆಯಾಗಿ ಸೇರುವ ನಮಗೆ ಸಹಾಯ ಮಾಡಿ ನಡೆಸಿ. ಮುಖ್ಯವಾಗಿ ನಾಳಿನ ದಿನದಲ್ಲಿ ನಡೆಯುವಂತ ಉಪವಾಸದ ಪ್ರಾರ್ಥನೆಯ ಕಾರ್ಯಕ್ರಮವನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಸ್ವಾಮಿ. ನೀವು ನಡೆಸುತ್ತಿದ್ದೀರಾ, ನಮ್ಮನ್ನು ಬಲಪಡಿಸುತ್ತಿದ್ದೀರಾ, ನಿಜವಾಗಲೂ ನಿಮ್ಮೊಂದಿಗೆ ಸಮಯವನ್ನ ಕಳೆಯೋದಕ್ಕೆ ನಮಗೆ ಅವಕಾಶವನ್ನ ಕೊಟ್ಟಿದ್ದೀರಾ. ನಿಮಗೆ ಒಂದು
ಇನ್ನು ಹೆಚ್ಚಾಗಿ ನಿಮ್ಮನ್ನು ಬಯಸುವವರಾಗಿ, ಇನ್ನು ಹೆಚ್ಚಾಗಿ ನಿಮ್ಮ ಬಳಿಗೆ ಸೇರುವವರಾಗಿ, ಇನ್ನು ಹೆಚ್ಚಾದ ಕಾರ್ಯಗಳನ್ನ ನಾವು ಮಾಡುವವರಾಗಿ ಮಾಡ್ತೇವೆ. ನಮಗೆ ನಿಮ್ಮ ಬಲವನ್ನು, ಧೈರ್ಯವನ್ನು, ಜ್ಞಾನವನ್ನು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನು ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್.